ಈಗ ಯೂಶ್ವಲಿ ನಮ್ಮನ್ನು ನೋಡಿದ ತಕ್ಷಣ ಘಟ್ಟ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೈ ದೇ ಸೇ ದಿಸ್ ಘಟ್ಟ ಅಂತ. ಅಂದರೆ ಮಲೆನಾಡಿನವ್ರು ಅಂತ ಹೇಳಿದ್ರೆ ಸಹ ಘಟ್ಟ ಏರಿ ಹೋಗಬೇಕು, ಅದಕ್ಕೆ ಘಟ್ಟ ಅಂತ ಹೇಳ್ತಾರೆ. ಇದಕ್ಕೆ ನಾವು ಆನ್ಸರ್ ಫೈಂಡ್ ಔಟ್ ಮಾಡೋ ಬದಲು ನೆಕ್ಸ್ಟ್ ವಾಟ್ ಅಬೌಟ್ ಟುಮಾರೋ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಬಿಟ್ಟರೆ. ಈಗ ನಾವು ನೋಡ್ತೀವಿ ತುಂಬ ಜನ ಒಂದು ಅಮ್ಮ ಸರಿ ಇರಲ್ಲ, ಇಲ್ಲೊಂದು ಅಪ್ಪ ಸರಿ ಇರಲ್ಲ, ಮರ್ತೋಗಿರೋದು ಕೆಲವೊಂದು ಮರ್ತೋಗಿದ್ದು ಕೂಡ ಅದ್ರ ರಿಮೈಂಡ್ ಆದಂಗೆ ಆಯಿತು. ಬೇಕು ಹಳೇದು ಕೂಡ ನಮಗೆ ಬೇಕು, ಹಳೇದಿದ್ರೇ ನಾವು ಮುಂದೆ ಹೋಗಲಿಕ್ಕೆ ಒಂದಿದು. Welcome to one more inspiring episode of Manthan with Lakshman. Today I have someone who believes that service is not about fortune, service is not about fame. Service is something, a kind of responsibility to be given to the society. A sense of responsibility which everybody needs to have. So that's a basic thing expected out of all of us, right? ಬೆಂಗಳೂರಲ್ಲಿ ಒಂದು ಒಳ್ಳೆ MNCಯಲ್ಲಿ ಕೆಲಸ ಮಾಡಿ ಕೈ ತುಂಬ ಸಂಬಳ, ಕಂಫರ್ಟ್, ಲಕ್ಸುರಿ ಎಲ್ಲ ಇತ್ತು. ಒಂದು ದಿವಸ ಅದೆಲ್ಲ ಬಿಟ್ಟು ಊರಿಗೆ ಬಂದರು, ಉಡುಪಿಗೆ ಬಂದು, ಉಡುಪಿಯಲ್ಲಿ ಒಂದು ಕಟ್ಪಾಡಿ ಅಂತ ಒಂದು ಊರಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಓನ್ಲಿ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಡ್ರೀಮ್ ಪ್ರಾಜೆಕ್ಟ್, ಅ ಡ್ರೀಮ್ ಹೌಸ್ ಕಾಲ್ಡ್ Karunya Ashraya Dhama. A beautiful place. It's not only a shelter for old age people, elderly people. It's a place where you get care, where you get love, and most importantly, the final steps with dignity. What a beautiful line. ಕೊನೆಯ ಹೆಜ್ಜೆಗಳು ಗೌರವದಿಂದ. So I would like to welcome Mr. Kumar. Kumar, thank you so much. It's an honor, inspiring to to be part of my podcast Manthan with Lakshman. Thank you so much for coming on my request. It's my pleasure, sir. It's my pleasure. Great. So also to viewers, the kind of work what Kumar is doing, he gets lot of request, right? ತುಂಬ ಪಾಡ್ಕಾಸ್ಟ್ ಚಾನಲ್ ಅವರು, ಟಿ ವಿ ಚಾನಲ್ ಅವರು ತುಂಬ ರಿಕ್ವೆಸ್ಟ್ ಮಾಡ್ತಾರೆ, ಬನ್ನಿ ಸರ್. ನಾನು ಸಹ ರಿಕ್ವೆಸ್ಟ್ ಮಾಡಿದೆ, ಸರ್ ಒಂದು ಸತಿ ಬನ್ನಿ, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇನ್ಸ್ಪೈರಿಂಗ್ ಡಿಸ್ಕಷನ್. ಸೊ ಅವ್ರು ಇಲ್ಲ, ಐ ವಾಂಟ್ ಟು ಬಿ ಸಿಂಪಲ್, ಐ ಡೋಂಟ್ ವಾಂಟ್ ಟು ಕಮ್ ಆ್ಯಂಡ್ ಬಿ ಪಾರ್ಟ್ ಆಫ್ ಎನಿ ಶೋ, ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಅ ಬ್ರ್ಯಾಂಡ್ ಫಾರ್ ಮೈ ಸೆಲ್ಫ್, ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್. ಬಟ್ ದೆನ್ ಆಫ್ಟರ್ ಲಾಟ್ ಆಫ್ ಡಿಸ್ಕಷನ್, ಲಾಟ್ ಆಫ್ ಕನ್ವಿನ್ಸಿಂಗ್, ಫೈನಲಿ ಕುಮಾರ್ ಹ್ಯಾಸ್ ಅಗ್ರೀಡ್. Such a great thing. He and his wife, right? They've started this place, Karunya Ashraya Dhama, like I told, just with an intention of changing pain into purpose, in simple. So once again, sir, welcome to my podcast, Manthan with Lakshman. Yes, thank you, sir. Thank you. Sir, ಹೇಗೆ ನೀವು ಬೇಸಿಕಲಿ ಮಲೆನಾಡಿನವರು, ಮಾಸ್ತಿಕಟ್ಟೆ ನಗರದ ಹತ್ರ ಅಲ್ಲಿ ಹುಟ್ಟಿ ಬೆಳೆದವರು, ಅಲ್ಲಿಂದ ಉಡುಪಿ ಕನೆಕ್ಷನ್ ಹೇಗೆ? ಸರ್ ಆ್ಯಕ್ಚುಲಿ ಹೇಳೋದಾದರೆ ಬೇಸಿಕಲಿ ವಿ ಆರ್ ಫ್ರಮ್ ಚೆನ್ನೈ. ಓ, ಯು ಆರ್ ಫ್ರಮ್ ಚೆನ್ನೈ? ಯಾ, ಓಕೆ. ಬೇಸಿಕಲಿ ವಿ ಆರ್ ಫ್ರಮ್ ಚೆನ್ನೈ. ಸೊ ಯು ಆರ್ ಅ ಕನ್ನಡಿಗ ಬೇಸ್ಡ್ ಇನ್ ಚೆನ್ನೈ ಆರ್ ಯುವರ್ ancestors there from Chennai itself or Tamil Nadu itself? ಇಲ್ಲ, my father came during 1964 or 65. Okay. He entered Karnataka. Okay. Then he was searching for a job. Okay. Then finally he got a job in Karnataka Power Corporation. Okay. Okay. ಸೊ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕ. ಟೆಕ್ನಿಕಲಿ ನೀವು ಗ್ರೀನ್ ಕಾರ್ಡ್ ಹೋಲ್ಡರ್ ಕರ್ನಾಟಕದಲ್ಲಿ. ಹೇಳೋಕ್ಕೆ ಇನ್ಸ್ಟೆಂಟ್ಲಿ ವಿ ಆರ್ ಫ್ರಮ್ ಚೆನ್ನೈ, ಬಟ್ ಐ ಬಿಲಾಂಗ್ಸ್ ಟು ಪ್ಯೂರ್ಲಿ ಕನ್ನಡಿಗ. ಕನ್ನಡ ಇಸ್ ವೆರಿ ವೆರಿ, ಇಟ್ಸ್ ಮೈ ನಾಟ್ ಮ್ಯಾಟರ್, ಇಟ್ಸ್ ವಿ ಆರ್ ಇಂಡಿಯನ್ಸ್. ಹಾಗೆ. ಸೊ ನಮ್ಗೆ ಏನು ಅಂತಂದರೆ, ನಾವು ನಮ್ಮ ತಂದೆ ಎಲ್ಲೆಲ್ಲಿ ಹೋಗ್ತಾರೆ, ಅವರು ಟ್ರಾನ್ಸ್ಫರೆನ್ಸ್ ಅಂತ ಇದ್ದೇ ಇರ್ತದೆ ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ. ಅದೇ. ಸೊ ನಮ್ಮ ಫಾದರ್ಗೆ ಎಂಪ್ಲಾಯ್ ಆಗಿದ್ದು ಅಂಬಿಕಾನಗರ ಅನ್ನೋ ಊರು, ದಾಂಡೇಲಿ ಅಂತ ಊರು, ಅಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆಯಿತು. ಓಕೆ. ಸೊ ಅದರ ನಂತರದಲ್ಲಿ 83ನಲ್ಲಿ ಮಾಸ್ತಿಕಟ್ಟೆ ವರಾಹಿ ಪ್ರಾಜೆಕ್ಟಿಗೆ ಅವ್ರು ಬರ್ತಾರೆ. ಓಕೆ. ಓಕೆ. ಸೊ ಬೈ ದಟ್ ಟೈಮ್ ಅದು ಈಗ ಸಹ ಉಂಟು ಪ್ರಾಜೆಕ್ಟ್? ಹೌದು. ಈಗ ಅದು ಮುಂಚೆ ಮೈಸೂರು ಪವರ್ ಕಾರ್ಪೊರೇಷನ್ ಅಂತಿತ್ತು, ಈಗ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂತ ಆಗಿದೆ. ಸೊ 83ಯಲ್ಲಿ ನಾವು ಮಾಸ್ತಿಕಟ್ಟೆ ಅನ್ನೋ ಊರಿಗೆ ಬರ್ತೀವಿ. ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ. ಅದು ಹೇಳೋದಾದರೆ ಇಟ್ಸ್ ಅ ಹೆವೆನ್. ಎಸ್ಪೆಷಲಿ ರೈನಿ ಸೀಸನ್, ಎಸ್ಪೆಷಲಿ 6 months ರೈನ್ ಇರ್ತಿತ್ತು ಆವಾಗ. ಕರೆಕ್ಟ್. ಸೊ ನಾವು ಅಲ್ಲಿ ಬೆಳೆದವರು, ಆ ಮಲೆನಾಡಿನ ಜನರ ಜೊತೆಗೆ. ಸೊ ಮುಗ್ಧ ಜನರು,
ಕೃಷಿ ಅಲ್ಲಿ ಜಾಸ್ತಿ. ಕರೆಕ್ಟ್. ನಮ್ಮದೊಂದು ಪವರ್ ಪ್ರಾಜೆಕ್ಟ್ ಅನ್ನೋದು ಬಿಟ್ಟರೆ ಬೇರೆ ಎಲ್ಲವೂ ಅಲ್ಲಿ ಕೃಷಿ, ಅಡಿಕೆ ಬೆಳೆಗಾರರು ಜಾಸ್ತಿ. ಸೊ ನನ್ನ ಬೆಳೆದಿದ್ದೆಲ್ಲ ನಾನು ಅಲ್ಲೇ. ಕರೆಕ್ಟ್. ಅದರ ನಂತರ ಇಟ್ಸ್ ಹ್ಯಾಪನ್ 2010 ಐ ವಾಸ್ ಸಪೋಸ್ ಟು ಮ್ಯಾರಿ ಎ ತುಳು ಗರ್ಲ್ ಫ್ರಮ್ ಉಡುಪಿ, ಕರ್ನಾಟಕ. ಓಕೆ ಓಕೆ. ಅಲ್ಲಿ ನಾನು ಆ ಹುಡುಗಿನ ವಾಸ್ ಇಟ್ ಅನ್ ಅರೇಂಜ್ ಮ್ಯಾರೇಜ್? ಇಟ್ ವಾಸ್ ಅರೇಂಜ್ ಮ್ಯಾರೇಜ್. ಓಕೆ. ಅರೇಂಜ್ ಮ್ಯಾರೇಜ್ ಬಟ್ ಡಿಫ್ರೆಂಟ್ ಕಾಸ್ಟ್, ಡಿಫ್ರೆಂಟ್ ಲ್ಯಾಂಗ್ವೇಜ್, ಡಿಫ್ರೆಂಟ್ ಪ್ಲೇಸ್. ಈಗ ಯೂಶ್ವಲಿ ನಮ್ಮನ್ನು ನೋಡಿದ ತಕ್ಷಣ ಘಟ್ಟ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೈ ದೇ ಸೇ ದಿಸ್ ಘಟ್ಟ ಅಂತ. ಅಂದರೆ ಮಲೆನಾಡಿನವ್ರು ಅಂತ ಹೇಳಿದ್ರೆ ಸಹ ಘಟ್ಟ ಏರಿ ಹೋಗಬೇಕು, ಅದಕ್ಕೆ ಘಟ್ಟ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಅಲ್ಲಿದ್ದಾಗ ಇಟ್ ಹ್ಯಾಪನ್ ಟು ಮೀ ವಿತ್ ಮೈ ಫಾದರ್ಸ್ ಬ್ಲೆಸ್ಸಿಂಗ್. ಅವರ ನನಗೆ ತುಂಬ ಇನ್ಸ್ಪಿರೇಷನು. ಒಂದು ಹುಡುಗಿ ನೋಡಿದಾಗ ಅವರು ತುಂಬ ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಮ್ಯಾರಿ ವೆನ್ ಹಿ ವಾಸ್ ಅಲೈವ್. ಓಕೆ. ಆಫ್ಟರ್ ಹಿಸ್ ಡೆತ್ ಸಮ್ ಐ ಡೋಂಟ್ ನೋ ವಾಟ್ ಇಸ್ ದ ರೀಸನ್ ಹೌ ಇಟ್ ಹ್ಯಾಪನ್ಡ್ ಆಲ್ಸೋ, ಬಟ್ ವಿ ಗಾಟ್ ಮ್ಯಾರಿಡ್. ಸೇಮ್ ಗರ್ಲ್. ಸೇಮ್ ಗರ್ಲ್ Okay. ವಿತೌಟ್ ಲವ್ ಪ್ರಪೋಸ್. ಓಕೆ. ಆಮೇಲೆ ಅದು ರೊಮ್ಯಾನ್ಸ್ ಮಾಡೋದು ಅದೆಲ್ಲ ಏನು ಇರಲಿಲ್ಲ. ಸೊ ಇಟ್ ಹ್ಯಾಪನ್, ವಿ ಗಾಟ್ ಮ್ಯಾರಿಡ್ ವಿತ್ ಸಿಂಪಲ್ ವೇ. ಬಟ್ ನಿಮ್ಮ ಮದುವೆ ಸಹ ಪ್ರಾಬಬ್ಲಿ ಇಟ್ ವಾಸ್ ನಾಟ್ ಯೂಶ್ವಲ್, ರೈಟ್? ಆಲ್ ಕಸ್ಟಮ್ಸ್ ಅದು ಇದು. ಐ ಹರ್ಡ್ ಇಟ್ ವಾಸ್ ವೆರಿ ಸಿಂಪಲ್ ಆ್ಯಂಡ್ ಪ್ರಾಬ್ಲಿ ಯು ವಾಂಟೆಡ್ ಟು ಗಿವ್ ಅನ್ ಎಕ್ಸಾಂಪಲ್ ಟು ಔಟ್ಸೈಡರ್ಸ್. ಮ್ಯಾರೇಜ್ ಕ್ಯಾನ್ ಹ್ಯಾಪನ್ ದಿಸ್ ವೇ ಆ್ಯಸ್ ವೆಲ್. ಸೊ ಏನು ಸ್ಟೋರಿ ಅದು? ಡೆಫಿನೆಟ್ಲಿ. ಆ್ಯಕ್ಚುಲಿ ನಾವು ಮಾಸ್ತಿಘಟ್ಲಿದ್ದಾಗ ನನಗೊಂದು ಅಂಬಾಸಿಡ್ರ್ ಗಾಡಿ ಇತ್ತು. ಓಕೆ. ಸೊ ಆ ಊರಲ್ಲೇ ಸ್ವಲ್ಪ ಗಾಡಿ ವೆಹಿಕಲ್ಗಳು ಕಮ್ಮಿ. ಸೊ ನನಗೆ ಫ್ರೆಂಡ್ ಸರ್ಕಲ್ ಈ ಹಳ್ಳಿ ಹುಡುಗರು ತುಂಬ ಇರ್ತಿದ್ರು. ಕಾರ್ ಅಂಬಾಸಿಡರ್ ಗಾರ್ಡ್ ಅಂದರೆ ಅದು ವೈಟ್ ಇನ್ ಕ್ಲಾಸಿಕ್ ವೈಟ್ ಕಲರು, ಒಳಗಡೆ ಬ್ಯೂಟಿಫುಲಿ ಇದು ಡಿಸೈನ್ ಮಾಡಿದ್ದು, ಒಳಗಡೆ ಎಲ್ಲ ಇಂಟೀರಿಯರ್ ಡೆಕರ್ ಅಂತ ಏನು ಹೇಳ್ತಾರಲ್ಲ ಅದು ಬ್ಲೂ ಕಲರಲ್ಲಿ. ಅದು ನೋಡಲಿಕ್ಕೆ ಚೆಂದ ಗಾಡಿ. ಹೇಗಿತ್ತಂದ್ರೆ ಆ ಕಾಲದಲ್ಲಿ, ಆ ಕಾಲ ಅಂದರೆ ತುಂಬ ಹಿಂದೆ ಅಲ್ಲ, ಮೇ ಬಿ 89, 90, 91, 92ನಲ್ಲಿ ಹಾಗೆ ಆ ಗಾಡಿನ ಮುಟ್ಲಿಕ್ಕೆ ಹುಡುಗರು ಬಂದು ಮುಟ್ಲಿಕ್ಕೆ ಆಸೆ ಪಡ್ತಿದ್ರು. ಸೊ ಅಂಥ ಟೈಮಲ್ಲಿ ಮೋಸ್ಟ್ ಆಫ್ ದಿ ವಿಲೇಜ್ ಯೂತ್ಸ್ ಬಿಕಮ್ ಫ್ರೆಂಡ್ ಆಫ್ ಮೈನ್ ಬಿಕಾಸ್ ಆಫ್ ಕಾರ್. ಆಮೇಲೆ ಅವ್ರು ಎಲ್ಲರೂ ಹೋಗಬೇಕಂದ್ರೆ ನನ್ನನ್ನು ಕಾರ್ ಯೂಸ್ ಮಾಡ್ಕೋತಿದ್ರು. ಓಕೆ. ಕುಮಾರ್ ಅವರೇ, ನನಗೆ ಒಂದು ಹುಡುಗಿ ನೋಡ್ಲಿಕ್ಕೆ ಹೋಗಿದೆ, ನಿಮ್ಮ ಕಾರ್ಲು ಹೋದರೆ ಚೆನ್ನಾಗಿರ್ತದೆ, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗತ್ತೆ, ಹೋಗುವ ಅಂತ. ಸರಿ ಆಯಿತು ಹೋಗುವ ಅಂತ, ಅಲಾಂಗ್ ವಿತ್ ಫ್ರೆಂಡ್ ಸರ್ಕಲ್ ಅವರ ರಿಲೇಟಿವಲ್ಲಿ. ಆಗ ಅಂಬಾಸಿಡರ್ ಗಾಡಿ ಅಂದರೆ ಈಗಿನ ಥರ 3 ಜನ ಅಂದರೆ 3 ಜನ, 5 ಜನ ಅಂದರೆ 5 ಜನ ಅಲ್ಲ, 8 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಸೊ ಹಳ್ಳಿ ರಸ್ತೆಯಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ನೋಡಿದಾಗ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗ್ತಿತ್ತು. ಸೊ ಮೆನ್ ಇನ್ಸಿಡೆಂಟಲ್ಲಿ ನನಗೆ ಆ ಥರ ಆಗಿದೆ. ಏನಂದರೆ, ಒಬ್ಬ ಹುಡುಗ ಒಂದು ಹುಡುಗಿ ನೋಡೋಕ್ಕೆ ಒಂದು ಮನೆಗೆ ಹೋದಾಗ ಆ ಹುಡುಗಿ ಮನೆಯವರು ಆ ಪ್ರಿಪ್ರೇಷನ್ ಇದೆಯಲ್ಲ, ನಾಳೆ ಹುಡುಗ ಬರ್ತಾನೆ ಅಂದ ತಕ್ಷಣ ಇವಾಗಲೇ ಆ ಪ್ರಿಪ್ರೇಷನು, ಹುಡುಗ ಬಂದು ಅವ್ರನ್ನ ಕ್ಲೈಮೇಟ್ ಚೇಂಜ್ ಮನೆಯಲ್ಲಿ, ಸರಿ ವಾತಾವರಣನೇ ಚೇಂಜ್ ಆಗಿರುತ್ತೆ. ಸೊ ಬಂದು ಒಂದು ಹುಡುಗನ್ನ ತೋರಿಸ್ಲಿಕ್ಕಂತ ಹುಡುಗಿ ಬರ್ತಾಳೆ, ಕಾಫಿನೋ ಜ್ಯೂಸ್ ತೊಗೊಂಬರ್ತಾಳೆ. ಆಗ ಆ ಹುಡುಗಿಯನ್ನು ನೋಡಿ ಆ ಪರ್ಸ್ನಾಲಿಟಿ ನೋಡ್ಕೊಂಬಿಟ್ಟು ಡಿಸೈಡ್ ಮಾಡ್ತಾರೆ ವೆದರ್ ಐ ಶುಡ್ ಗೆಟ್ ಮ್ಯಾರಿಡ್ ಟು ಹರ್ ಆರ್ ರಿಜೆಕ್ಟ್. ಪರ್ಸ್ನಾಲಿಟಿ ಎಲ್ಲ ನೋಡಿ ಚೆಕ್ ಮಾಡಲಿಕ್ಕೆ. ದಟ್ ವಾಸ್ ಇನ್ ಟ್ರೆಡಿಷನಲ್ ವೇ. ಅದು ವೆರಿ ಟ್ರೆಡಿಷನಲ್ ಇರಲಿ, ನಮ್ಮಲ್ಲಿ ಇತ್ತದು ನಡೀತಾ ಇತ್ತು. ಬಟ್ ಏನಾಗ್ತಿತ್ತು, ನಾವು ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಗೆ ಬಂದಾಗ ನಾವು ಹೇಳೋದೇನೆಂದರೆ ಒಂದೇ ಒಂದು ಮಾತು, ನಾನು ಮತ್ತೆ ನಿಮಗೆ ವಿಷಯ ತಿಳಿಸ್ತೀವಿ ಅಂತ. ಆ್ಯಕ್ಚುಲಿ ದಟ್ಸ್ ಅ ಡಿಸಿಷನ್. ಅದನ್ನು ಗಾಡಿಯಲ್ಲಿ ಕುತ್ಕೊಂಡ್ಬರ್ಬೇಕಾದ್ರೆ ಆಗ ಟೀಕೆ ಮಾಡೋದಿದೆಯಲ್ಲ, ಆ ಹುಡುಗಿ ಹಾಗಿದ್ಲು ಹೀಗಿದ್ಲು, ಮನೆಯವರು ತುಂಬ ಇದ್ದಿದ್ದಾರೆ, ಬೇಡ ನಮಗೆ ರಿಜೆಕ್ಟ್ ಮಾಡಿ ಹೋಗ್ಬಿಡ್ತಿದ್ರು. ಇದು ಒಂದು 4-5 ಇನ್ಸಿಡೆಂಟು ನನಗೆ ಅದು ಆಯಿತು ಆ ಥರ. ಫೈನಲಿ ಒಂದು ದಿವಸ ನಾವು ಅವರು ಮನೆಯಿಂದ ಬ್ಯಾಕ್ ಸೈಡಲ್ಲೇ ಎಂಟ್ರೆನ್ಸು ನಮಗೆ. ನಾವು ಆ ಮನೆಗೆ ಎಂಟ್ರಿ ತೊಗೋಬೇಕಂದ್ರೆ ಅವ್ರ ಮನೆ ಬ್ಯಾಕ್ ಸೈಡಿಂದ ನಾವು ಎಂಟ್ರಿ ತೊಗೊಂಡು ಫ್ರಂಟಲ್ಲಿ ಬರಬೇಕು. ಓಕೆ. ಸೊ ಹುಡುಗಿಯನ್ನು ನೋಡಿ ಡೈರೆಕ್ಟಾಗಿ ಹೇಳ್ಬಿಡ್ತಾನೆ, ಇಲ್ಲ ನನಗೆ ಹುಡುಗಿ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಹೇಳಿದ ತಕ್ಷಣ ಎಲ್ಲ ಒಳಗೆ ಹೋಗ್ಬಿಡ್ತಾರೆ. ಸೊ ಎಲ್ಲ ಹೋದ್ರ ಮೇಲೆ ಫೈನಲ್ ನಾನು ಆ ಕಡೆಯಿಂದ ಬರಬೇಕಾರೆ ಆ ಹುಡುಗಿ ಅಳೋದನ್ನು ನಾನು ನೋಡಿಬಿಟ್ಟೆ. ಅಂದರೆ ಕಿಚನ್ ರೂಮಲ್ಲಿ ಅಳೋದು. ನನಗಿನ್ನು ಯಾವ ಹುಡುಗನೂ ಬೇಡ, ನನ್ನನ್ನು ನೋಡಿ ಯಾರು ಮದುವೆ ಆಗ್ತಾರೆ, ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಪದನೂ ನನ್ನ ಕಿವಿಗೆ ಬಿತ್ತು. ಸೊ ಇದು ನನ್ನಲ್ಲಿ ತುಂಬ ಆಳವಾಗಿ ಇದಾಗ್ಬಿಡುತ್ತೆ, ಇಂಜೆಕ್ಟ್ ಆದಂಗೆ ಆಗ್ಬಿಡ್ತದೆ ನನಗೆ. ಹಾಗೆ ಬರ್ತಾ ಬರ್ತಾ ನನಗೂ ಒಂದು ಮನಸ್ಸಲ್ಲಿ ಒಂದು ಥಾಟ್ ಬಂತು, ನಾವು ಹುಡುಗಿ ನೋಡಬೇಕಂದ್ರೆ ಈ ಥರ ಎಲ್ಲ ಮಾಡಬಾರ್ದು. ನೋಡಿದ್ರೆ ಒಂದೇ ಹುಡುಗಿಯನ್ನು ನೋಡಬೇಕು, ಇಫ್ ಓಕೆ ಆದರೆ ಡೈರೆಕ್ಟಾಗಿ ಓಕೆ ಮಾಡಬೇಕು, ಮದುವೆ ಮಾಡ್ಕೊಂಬಿಡ್ಬೇಕು. ಇದೆಲ್ಲ ನಮಗೆ ಈ ಪ್ರಾಬ್ಲಮ್ ಎಲ್ಲ ಬೇಡ
ಅಂತ ಒಂದು ಬಿಗಿನಿಂಗ್ ಥಾಟ್ ಸರ್ ನನಗೆ ಬೇಸ್ಡ್ ಆನ್ ದಿಸ್ ಎಕ್ಸ್ಪೀರಿಯನ್ಸು ನನಗೆ ಈ ಥರ ಒಂದು ಅನ್ನಿಸ್ಬಿಡ್ತು. ಸೊ ಈ ಥರದಲ್ಲಿ ನನ್ನಷ್ಟಕ್ಕೆ ನಾನು ಮೋಟಿವೇಟ್ ಆಗಿ ನನಗೆ ಹಣ ಬೇಡ, ಚಿನ್ನ ಬೇಡ, ಈ ಪ್ರೊಸೀಜರ್ ನಮ್ಮ ಮದುವೆ ಪದ್ಧತಿಗಳು ತುಂಬ ಇದ್ದಾವೆ, ಈ ಪದ್ಧತಿ ಬೇಡ, ನನಗೆ ಮದುವೆ ಆದರೆ ಸಿಂಪಲೆಲ್ಲ ಆಗಿಬಿಡಬೇಕು, ಇದು ಒಳ್ಳೆಯದು ಅಂತ. ಅಫ್ಕೋರ್ಸ್ ನಾನು ನಮ್ಮ ಫಾದರ್ ಹತ್ರ ಡಿಸ್ಕಷನ್ ಮಾಡಿದೆ. ಪಾಪ ನನಗೆ ಹುಡುಗಿ ನೋಡ್ತೀಯ ಅಂತಂದರೆ ಹುಡುಗಿ ಮನೆಯವ್ರನ್ನ ಫಸ್ಟೇ ನೀವು ನೋಡ್ಕೊಂಬಿಡ್ಬೇಕು, ನಾವು ನೋಡ್ಕೊಂಬಿಡ್ಬೇಕು, ಓಕೆ ಆದ್ರ ಮೇಲೆ ಅವರ ಮನೆಗೆ ಹೋಗಬೇಕು. ಅಲ್ಲಿ ಅದೊಂದು ರೀಸನ್ ಬೇಡ ರಿಜೆಕ್ಟ್ ಆಗೋದೆಲ್ಲ ಬೇಡ, ಬಿಫೋರ್ ದಟ್ ಕನ್ಫರ್ಮ್ ಮಾಡಿಕೊಂಡೆ ಮತ್ತೆ ನಾವು ನೋಡೋಕ್ಕೆ ಹೋಗುವ. ಅದು ನಮ್ಮ ಫಾದರ್ ಹತ್ರ ಹೇಳಿದೆ. ಮತ್ತು ಪಾಪ ನನಗೆ ನೀವು ಈ ಥರ ಎಲ್ಲ ನನಗೆ ಮದುವೆ ನಂಗೆ ಇಷ್ಟ ಇಲ್ಲ, ಲೈಕ್ ಸಪ್ತಪದಿ ಮತ್ತು ಅದು ಭಟ್ರನ್ನ ಕರ್ಕೊಂಬಂದು ಒಂದು ದಿವಸ ಮುಂಚೆ ಇದು ಮಾಡೋದು, ಆ ಥರದ್ದೆಲ್ಲ ನನಗೆ ಯಾವುದು ಬೇಡ, ನಂಗೆ ಇಷ್ಟ ಇಲ್ಲಪ್ಪ. ಅದಕ್ಕೆ ಅಪ್ಪ ಒಂದೇ ಒಂದು ಮಾತು ಹೇಳಿದ್ರು, ಓಕೆ ನನಗೆ ಖುಷಿ ಆಯಿತು ನೀ ಹೇಳೋದು ನೋಡಿ, ಬಟ್ ಹುಡುಗಿಯರು ಮನೆಯವರು ಒಪ್ಪಬೇಕಲ್ಲಪ್ಪ, ನಿನ್ನ ಥಾಟ್ ಕರೆಕ್ಟ್ ಇದೆ, ನನಗೆ ಖುಷಿ ಆಗುತ್ತೆ, ಬಟ್ ಹುಡುಗಿ ಮನೆಯವರು ಒಪ್ಪಬೇಕಲ್ಲ, ಚಾನ್ಸ್ ಇಲ್ಲ ನೀ ಹೇಳೋದು ನೋಡಿದ್ರೆ ಅಂತ. ನನ್ನ ಆಲ್ಮೋಸ್ಟ್ 90s ಇಟ್ ಈಸ್ ಲೈಕ್ ಟ್ರೆಡಿಷನ್ ತುಂಬ. ಈಗ ಅದು ಸ್ವಲ್ಪ ಮೈಂಡ್ಸೆಟ್ ಚೇಂಜ್ ಆಗಿರ್ಬೋದು, ಬಟ್ ಆಗ ತುಂಬ ಆರ್ಥೋಡಾಕ್ಸ್ ಮೈಂಡ್ಸೆಟ್ ಇಲ್ಲ ಮೈಂಡ್ ಇರ್ತದೆ. ಬಟ್ ಫ್ಯೂಚರ್ ಇಂಪ್ಯಾಕ್ಟ್ ಆಗ್ತದೆ ನಾವು ಅದು ಫಾಲೋ ಮಾಡಿದ್ರೆ ಆಗುತ್ತೆ. ಸಮಾಜ ಒಪ್ಪತ್ತು ಇಲ್ಲ ಅಂತಲೂ ಒಂದು ದೊಡ್ಡ ಪ್ರಶ್ನೆ ಇತ್ತು. ಕರೆಕ್ಟ್. ಅದರ ನಂತರ ಕೆಲವರು ಇನ್ಫ್ಲುಯೆನ್ಸ್ ಯಾವುದಾರ ಈ ಮಂತ್ರಮಾಂಗಲ್ಯದ ಇನ್ಫ್ಲುಯೆನ್ಸ್ ಎಲ್ಲ ತಗೊಂಡು ಕೆಲವರೆಲ್ಲ ಮಾಡಿದ್ದುಂಟು. ಬಟ್ ಮಂತ್ರಮಾಂಗಲ್ಯಲ್ಲೂ ಕೂಡ ನಿಮಗೆ ಕೆಲವೊಂದು ಪದ್ಧತಿ ಇದ್ದೇ ಇದೆ, ವಾದ್ಯಗಳೆಲ್ಲ ಇರ್ತವೆ, ಕೆಲವೊಂದು ಓದಿ ಹೇಳೋದೆಲ್ಲ ಇರ್ತದೆ. ಕುವೆಂಪು ಅವರದ್ದು ಮೋಸ್ಟ್ಲಿ. ಎಸ್ ಅದೊಂದು ಪದ್ಧತಿ ಇದೆ. ಬಟ್ ಅದಕ್ಕಿಂತ ಸರಳವಾಗಿ ನನ್ನ ಮದುವೆ ನೆರವೇರಿದ್ದು ಭಾಳ ಸಂತೋಷ. ಬಟ್ ನಮ್ಮ ತಂದೆ ಇರಬೇಕಾಗಿತ್ತು, ಅವರೇ ಇಲ್ಲ. ಬಟ್ ತಂದೆ ಆಸೆ ಪಟ್ಟಂಗೆ ಅದೇ ಹುಡುಗಿನೇ ನನಗೆ ಮದುವೆ ಆಗ ಒಂದು ಎಲ್ಲ ಒಂದು ಯೋಗನೂ ಇತ್ತು. ಆದ್ವಿ ಲಕ್ಕಿ ಇಲ್ಲಿ ತನಕ ಬಂತದ್ದು. ಸೊ ಅಲ್ಲಿಂದ ಬೆಂಗಳೂರಲ್ಲಿ ಒಂದು ದೊಡ್ಡ MNCಯಲ್ಲಿ ಕೆಲಸ ಮಾಡ್ತೀರಿ, ಒಳ್ಳೆ ಸ್ಟೇಟಸ್, ಒಳ್ಳೆ ಸಂಬಳ. ಬಟ್ ಸಡನ್ ಒಂದು ಡಿಸಿಷನ್ ಬರ್ತದೆ, ಎಲ್ಲ ಬಿಟ್ಟು ಊರಿಗೆ ಬಂದು ಕಾರುಣ್ಯ ಆಶ್ರಯ ಧಾಮ ಶುರು ಮಾಡುವ ಅಂತ. ಸೊ ಯಾಕೆ ಆ ಥಾಟ್ ಪ್ರೋಸೆಸ್ ಯಾಕೆ, ಮತ್ತು ಎಂಥಾರು ಒಂದು ಇನ್ಸಿಡೆನ್ಸ್ ಆಯಿತಾ, ಎಂಥಾರು ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್? ಜಾಬ್ ಅಂತ ಬಂದಾಗ ನಾನು ಪರ್ಟಿಕ್ಯುಲರ್ಲಿ ಯಾವತ್ತೂ ಒಂದು ಸೀಸನ್ಗೆ ಒಂದೇ ಜಾಬಲ್ಲಿ ನಾನು ಇರ್ತಿರ್ಲಾಯ್ತು. ಓಕೆ. ನಾನು ಎಲ್ಲ ಫೀಲ್ಡಲ್ಲೂ ನಾನು ವರ್ಕ್ ಮಾಡ್ತಿದ್ದೆ, ಅಲ್ಲಿ ಇಲ್ಲಿ ಯಾವುದು ಸಿಗುತ್ತೋ ನನಗೆ ವರ್ಕ್ ಮಾಡ್ತಿದ್ದೆ. ಎಲ್ಲಿ ನನಗೆ ಅದು ಕಲೀಲಿಕ್ಕೆ ಏನಾರು ಇದೆಯಾ ಅಥವಾ ಎಲ್ಲಿ ತೃಪ್ತಿ ಇದೆ ಅದ್ರ ಜೊತೆಗೆ ನಾನು ಫಾಲೋಅಪ್ ಮಾಡ್ತಿದ್ದೆ ಸರ್. ಎಲ್ಲ ಕಡೆ ಎಲ್ಲ ಸ್ಟೇಟಿಗೆ ಹೋಗಿದ್ದೀನಿ. ಒಂದು ಟೈಮಲ್ಲಿ ಮೇ ಬಿ 84-85ನಲ್ಲಿ ಸಿಂಗಾಪುರದಲ್ಲಿ ಕೂಡ ಇದ್ದೆ ನಾನು. ಮಲೇಷ್ಯಾ, ಸಿಂಗಾಪುರಿಗೆಲ್ಲ ಹೋಗಿದ್ದೆ ನಾನು. ಹೋಗಿ 6 ಮಂತ್ಸ್ ಜಾಬ್ ಮಾಡಿದ್ದೀರಿ ಅಲ್ಲೂ ಕೂಡ ನಾನು ಹೋದೆ. ಆಗ ಮೋಸ್ಟ್ ಆಫ್ ದಿ ಚೆನ್ನೈ ಪೀಪಲ್ ಅಲ್ಲಿ ರೆಸಿಡೆಂಟ್ಸ್ ಆಗಿದ್ದೆ. ಸೊ ಅವರ ಮುಖಾಂತರ ನಾನು ಎಲ್ಲ ಕಡೆ ಇದ್ದೆ. ಸೊ ಫೈನಲಿ ನನಗೆ 2010 ನನ್ನ ಮದುವೆ ಆಗುತ್ತೆ. 13ನಲ್ಲಿ ಕಟ್ಪಾಡಿಯಲ್ಲಿ ಬರ್ತೀನಿ. ಸೊ ಕಟ್ಪಾಡಿ ಬೇಸಿಕಲಿ ಮಿಸ್ಸಸ್ ಇದು ಮನೆ, ನನ್ನ ಮಿಸ್ಸಸ್ದು ಪ್ರಾಪರ್. ಓಕೆ ಓಕೆ. ಈಗ ನಾನು ಏನಿದ್ದೀನಲ್ಲ ಅದು ನನ್ನ ಮಿಸ್ಸಸ್ ಮನೆಯಲ್ಲೇ ನಾನು ಉಳ್ಕೊಂಡಿದ್ದೀನಿ. ಓಕೆ ಓಕೆ. ಸೊ ನಮ್ಮ ಆಶ್ರಮ ಕೂಡ ಅದೇ ಜಾಗದಲ್ಲೇ ಇರೋದು. ಸೊ ನಾನು ಇಟ್ ವಾಸ್ ಒನ್ ಫೈನ್ ಡೇ, ದಟ್ ವಾಸ್ ಮೈ ಬರ್ತ್ಡೇ. ಇಟ್ ವಾಸ್ ಆನ್ ಮೈ January 7. ಓಕೆ. ನನಗೆ ಯಾವುದಾದ್ರು ಒಂದು ಆಶ್ರಮಕ್ಕೆ ಊಟ ಕೊಡೋಣ ಅಂತ ಮನಸ್ಸಾಯಿತು. ಸೊ ನನ್ನ ಮಿಸ್ಸಸ್ ಇನ್ಸಿಸ್ಟ್ ಮಾಡ್ತಾಳೆ, ಈ ಥರ ಒಂದು ಕೊರಂಗರಪಾಡಿಯಲ್ಲಿ ಒಂದು ಆಶ್ರಮ ಇದೆ, ಸರಿ ನೀನು ಹೋಗಿ ಅಲ್ಲಿ ಕೊಟ್ಟು ಬರ್ಬೋದು. ಬರ್ತ್ಡೇ ಲೆಕ್ಕದಲ್ಲಿ. ಬರ್ತ್ಡೇ ಲೆಕ್ಕದಲ್ಲಿ. ಸೊ ಅಲ್ಲಿ ಒಂದು ಊಟ ಕೊಡೋಕ್ಕಂತ ಹೋದಾಗ ಇಟ್ ವಾಸ್ ಮೈ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಓಕೆ. ನಾನಲ್ಲಿ ಒಂದು 45 ಮಿನಿಟ್ಸ್ ನಾನು ಅಲ್ಲಿ ಕೂತಿದ್ದೆ. I could see that there was lot of discriminations happening in that place. There was no hygienic and ತುಂಬ ಇದೆ ಹೇಳಲಿಕ್ಕೆ, ಬಟ್ ನಾವು ಅದನ್ನು ಔಟ್ಪುಟ್ ನಾವು ಹೇಳೋದು ಅಷ್ಟು ಸೂಕ್ತ ಅಲ್ಲ. ಬಟ್ ಒಂದು ಇನ್ಸ್ಪಿರೇಷನ್ ನನಗೆ ಬಂತು, ಏನಂತಂದರೆ ನಾವು ಯಾರಿಗಾರ ನಾವು ಊಟ ಹಾಕ್ತೀವಿ ಅಂತ ಆದರೆ ಅದಕ್ಕೇನು ಕಂಡೀಷನ್ಸ್ ಇರಬಾರ್ದು. ಒಂದು ಏಜ್ ಆದ್ರ ಮೇಲೆ ನಾವು ಯಾವುದೇ ಥರ ಕಂಡೀಷನ್ಸಲ್ಲಿ ನಾವು ಅವರಿಗೆ ಒಂದು ಊಟ ಹಾಕ್ತೀವಿ ಅಂತಂದರೆ ಅದಷ್ಟು ಸೂಕ್ತವಲ್ಲ ಅಂತ ನಾನು ಅಂದ್ಕೊಂಡೆ. ಸೊ ಅಲ್ಲಿಂದ ಮೋಟಿವೇಶನು, ಅಲ್ಲಿಂದ ನಾನು ಸಹ ಒಂದು ಶುರು ಮಾಡಬೇಕು, ಏನು ಮಾಡ್ಬೋದು ಅನ್ನೋದು ನನಗೆ ಆವಾಗ ಥಿಂಕಿಂಗ್ ಇತ್ತು. 13ನಲ್ಲಿ ಸ್ಟಾರ್ಟ್ ಆಗಿದ್ದು, ಕೊನೆ 2015ನಲ್ಲಿ ಅದೇ ಆಶ್ರಮನ ತಗೊಳ್ತೀನಿ. ಸೊ ಈ ಒಂದು ಡಿಸಿಷನ್ ತೊಗೊಳಾಗ ಆಬ್ವಿಯಸ್ಲಿ ಈಗ
ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರ್ತದೆ. ಒಳ್ಳೆ ಜಾಬನ್ನು ಬಿಟ್ಟು ಸಡನ್ ಎಂಥ ಸಹ ಇಲ್ಲ, ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್. ಒಂದು ನಿಮ್ಮ ಫೀಲ್ಡ್ ಸಹ ಅಲ್ಲ, ಎಂಥ ಅದರದ್ದು ಬ್ಯಾಕ್ಗ್ರೌಂಡ್ ಸಹ ಅಲ್ಲ, ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಫ್ಯಾಮಿಲಿಯಿಂದ ಎಕ್ಸೆಪ್ಟೆನ್ಸ್ ಹೇಗೆ ಇತ್ತು? ಬಿಕಾಸ್ ದ ಜರ್ನಿ ಇಸ್ ನಾಟ್ ಗೋಯಿಂಗ್ ಟು ಬಿ ಆ್ಯಸ್ ಸಿಂಪಲ್ ಅನ್ಲೆಸ್ ಯು ಗೆಟ್ ಎಕ್ಸ್ಪರ್ಟ್ ಆ್ಯಂಡ್ ಗೆಟ್ ಸೆಟಲ್ ಡೌನ್. ಸೊ ಮಿಸ್ಸಸ್ಸಿಂದ ಸಪೋರ್ಟ್, ಅವರ ಮೈಂಡ್ಸೆಟ್ ಹೇಗೆ ಇತ್ತು? ಇಟ್ ಸೋ ಹ್ಯಾಪನ್ ವಿ ಹ್ಯಾಡ್ ಅ ಲಾಂಗ್ ಆ್ಯಂಡ್ ಲೆಂತಿ ಡಿಸ್ಕಷನ್ ಫಾರ್ ಅವರ್ಸ್ ಟುಗೆದರ್. ಓಕೆ. ನಾನು ಯಾವಾಗಲೇ ಬಂದರೂ ನಾನು ಹೇಳ್ತಿದ್ದೆ ಈ ಥರ ಆಗ್ತಿದೆ ಅಲ್ಲ, ಈ ಒಂದು ನನಗೆ ಭಾಳ ಕಾಡ್ತಾ ಉಂಟು, ಬೇಜಾರಾಗ್ತಿದೆ ನನಗೆ, ಏನು ಮಾಡ್ಬೋದು ಅಂತ. ಸೊ ಇದು ಏನಾಯ್ತು ಅಂದರೆ, ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸು, ನಮ್ಮ ತಾಯಿ ತಂಗಿಯವರು ಎಲ್ಲ ಏನಿದ್ದಾರೆ ಅವರು ಆಲ್ಮೋಸ್ಟ್ ಅವರು ಚೆನ್ನೈಯಲ್ಲಿದ್ದಾರೆ. ಸೊ ನಾನು ಕರ್ನಾಟಕದಲ್ಲಿದ್ದೀನಿ, ಉಡುಪಿಯಲ್ಲಿದ್ದೇನೆ. ಈಗ ಜಾಬ್ ಬಿಟ್ಬಿಟ್ರೆ ನಾವು ಹೇಗೆ ಇದನ್ನು ಮುಂದುವರಿಸ್ಬೋದು? ಕಷ್ಟ ಉಂಟಲ್ಲ. ಪ್ರಾಬ್ಲಿ ಮದುವೆ ಸಹ ಜಸ್ಟ್ ಮದುವೆ ಆಗಿದ್ದೆ ಅಷ್ಟೇ. ನನಗೆ ಆವತ್ತಿನ ದಿನ ಉಡುಪಿಯಲ್ಲಿ ನನಗೆ ಐ ಡಿಂಟ್ ಹ್ಯಾಡ್ ಇವನ್ ಒನ್ ಫ್ರೆಂಡ್ ಆಲ್ಸೋ ಎಕ್ಸೆಪ್ಟ್ ಮೈ ವೈಫ್. ಶಿ ವಾಸ್ ಓನ್ಲಿ ದ ಫ್ರೆಂಡ್ ಆಫ್ ಮೀ. ಅವರು ವೈಫ್ ಆ್ಯಂಡ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಅವಳು ಒಬ್ಬಳೇ ಇದ್ದಾಳೆ, ಅದು ಬಿಟ್ಟರೆ ನನಗೆ ಬೇರೆ ಯಾರೂ ಇರಲಿಲ್ಲ. ಏನು ಮಾಡ್ಬಂದ್ರು. ಬಟ್ ಅದನ್ನು ಈಗ ಯೋಚನೆ ಮಾಡಿದಾಗ ನನಗೆ ಗೊತ್ತಿಲ್ಲ ಹೌ ಇಟ್ ಹ್ಯಾಪನ್ ಆ್ಯಂಡ್ ಹೌ ಐ ಟುಕ್ ಓವರ್ ದಟ್ ಆಶ್ರಮ್ ಆ್ಯಂಡ್ ವಾಟ್ ಮೇಡ್ ಮೀ ಟು ಕಂಟಿನ್ಯೂ ದಿಸ್ ಜಾಬ್. ಇದು ನನಗೆ ಇವತ್ತು ನನಗೆ ಒಂದೊಂದು ಸತಿ ಗೊತ್ತಾಗ ನೀವು ಕೇಳಿದಾಗೆ ನನಗೂ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಸೊ ಇದಕ್ಕೆ ನಾವು ಆನ್ಸರ್ ಫೈಂಡ್ ಔಟ್ ಮಾಡೋ ಬದಲು ನೆಕ್ಸ್ಟ್ ವಾಟ್ ಅಬೌಟ್ ಟುಮಾರೋ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ಬಿಟ್ಟರೆ ನೆಕ್ಸ್ಟ್ ಅದು ನಡೆದಿದ್ದು ನಡೆದೋಯ್ತು. ಕರೆಕ್ಟ್. ಸೊ ಈಗ ಫುಲ್ ಟೈಮ್ ಆಶ್ರಮ, ವೆದರ್ ಇಟ್ ಈಸ್ ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್ ಐ ಡೋಂಟ್ ಹ್ಯಾವ್ ದ ಆನ್ಸರ್, ಬಟ್ ಐ ಆಮ್ ಡೂಯಿಂಗ್ ಇಟ್ ನೌ. ಎಕ್ಸಲೆಂಟ್. ಸೊ ಆಶ್ರಮದಲ್ಲಿ ಇಂಟೇಕ್ ಹೇಗೆ ಇರ್ತದೆ ಅಂದರೆ ಈಗದು ಸಿಚುವೇಶನ್, ನಾನು ಮೊನ್ನೆ ಸಹ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಅಂದರೆ ಮಕ್ಕಳಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ವೆಲ್ ಸೆಟಲ್ಡ್ ಇದ್ದಾರೆ, ಅವರು ಹೊರ ದೇಶದಲ್ಲಿ ಸೆಟ್ಲ್ ಆಗಬೇಕು ಒಂದು ರೀಸನ್ ಕೊಟ್ಟು ಬಂದು ಇಲ್ಲಿ ಅಡ್ಮಿಟ್ ಮಾಡಿ ಹೋಗ್ತಾರೆ ಆಶ್ರಮದಲ್ಲಿ. ಸೊ ಅಂಥವ್ರನ್ನೆಲ್ಲ ನೀವು ಎಂಟರ್ಟೈನ್ ಮಾಡ್ತೀರಾ, ಇಲ್ಲ ನಿಮ್ಮದು ಸ್ಪೆಸಿಫಿಕ್ ಕ್ಯಾಟಗರಿ ಅಂತ ಉಂಟಾ ಇಂಟೇಕ್ ತೊಗೊಳ್ಳಿಕ್ಕೆ? ಸರ್, ಬಿಗಿನಿಂಗಲ್ಲಿ ನನಗೆ ಇದರಲ್ಲಿ ಯಾವುದೂ ಐಡಿಯಾ ಇರ್ತಿರಲ್ಲ ಇತ್ತು. ಕರೆಕ್ಟ್. ಸೊ ನನಗೇನಂತಂದರೆ, ನಾನು ಯಾರಿಗಾರ ಒಂದು ಅನಾಥರೋ ಅಥವಾ ಯಾರಿಗಿಲ್ಲ ಅಂದರೆ ಒಂದು ಊಟ ಹಾಕುವಂಥ ಕೆಲಸ ನಾವು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದಂಗೆ. ಸೊ ಯಾರು ಇಲ್ಲ ಅಂದಾಗ ಒಂದು ಊಟ ಹಾಕ್ತಿದ್ವಿ. ನಾನು ಡೀಪಾಗಿ ಯೋಚನೆ ಮಾಡ್ತಿರಲ್ಲ ಇತ್ತು ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ. ಕರೆಕ್ಟ್. ಸೊ ಯೂಶ್ವಲಿ ನನಗೇನಾಗತ್ತಂದರೆ, ಯಾರಾದರೂ ತಂದು ನನ್ನ ಹತ್ರ ಬಿಡ್ತಾರೆ, ಲೈಕ್ ಸೋಷಲ್ ವರ್ಕರ್ಸ್ ಅಂತ ಏನಿದ್ದಾರೆ ಇನ್ ಆ್ಯಂಡ್ ಅರೌಂಡು ನಮ್ಮ ಉಡುಪಿ ಭಾಗದಲ್ಲಿ ಸೋಷಲ್ ವರ್ಕರ್ಸ್ ಅಂತ ಏನಿರ್ತಾರೆ, ದೇ ಕಮ್ ಥ್ರೂ ದೆಮ್. ಸೊ ನಾನೆಲ್ಲೂ ಕೇಸಸ್ ಎಸ್ ನಾನೆಲ್ಲೂ ಹೋಗಲ್ಲ, ಯಾರನ್ನಾರ ಪಿಕ್ ಮಾಡ್ಕೊಂಬರ್ಲಿಕ್ಕೆ ನಾನೆಲ್ಲೂ ಹೋಗಲ್ಲ. ಸೊ ನಮ್ಮ ಹತ್ರ ಕರ್ಕೊಂಬಂದು ಬಿಡ್ತಾರೆ. ಇವರಿಗೆ ಯಾರೂ ಇಲ್ಲ, ಇವ್ರು ಇಂಥ ಕಡೆ ಇದ್ದರು, ಇವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು. ದ್ಯಾಟ್ ವಾಸ್ ಓನ್ಲಿ ದ ಮ್ಯಾಟ್ರ್. ಅವ್ರು ಯಾರು ಕರ್ಕೊಂಬಂದರು ನಮ್ಮ ಹತ್ರ ಬಿಟ್ಟಿರ್ತಾರೆ. ಇದು ಹೋಗ್ತಾ ಹೋಗ್ತಾ ಇದು ಒಂದೊಂದೇ ನಮ್ಮ ಲೆಸನ್ ಟೀಚ್ ಮಾಡ್ದಂಗೆ ಒನ್ ಬೈ ಒನ್ ಟ್ರೈನಿಂಗ್ ನನಗೆ ಅದು ಆವಾಗ ಎಲ್ಲ ಅನುಭವಕ್ಕೆ ಬರ್ತಾಯಿತ್ತು. ಸೊ ನಾನು ಆವಾಗ ಅಂದ್ಕೊಂಡೆ, ಯಾವ ಮಕ್ಕಳು ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸ್ತಾರಂತ ಮನಸ್ಸು ಮಾಡ್ತಾರೆ, ಇದು ಒಳ್ಳೆ ಕಾನ್ಸೆಪ್ಟ್ ಅಲ್ಲ. ಮಕ್ಕಳು ಏನೇ ಆಗಿರಲಿ, ಬೇಸಿಕ್ಸೇ ರಾಂಗ್ ಉಂಟು, ಏನೇ ಆಗಿರಲಿ, ತಂದೆ ತಾಯಿ ಎಷ್ಟೇ ವರ್ಸ್ಟ್ ಆಗಿರಲಿ. ಈಗ ನಾವು ನೋಡ್ತೀವಿ ತುಂಬ ಜನ, ಒಂದು ಅಮ್ಮ ಸರಿ ಇರಲ್ಲ, ಇಲ್ಲ ಒಂದು ಅಪ್ಪ ಸರಿ ಇರಲ್ಲ. ಅಪ್ಪ ಯೂಶ್ವಲಿ ಅಪ್ಪ ಅಂತಂದರೆ ಅವನು ಮೇ ಬಿ ಈ ಆಲ್ಕೋಹಾಲಿಕ್ ಅಡಿಕ್ಟೆಡ್ ಆಗಿರ್ಬೋದು, ಅಥವಾ ಜಾಬ್ ಇಲ್ಲದೆ ಇರ್ಬೋದು, ಇರ್ರೆಸ್ಪಾನ್ಸಿಬಲ್ ಥರ ಇರ್ಬೋದು. ಆ ಕೇಸ್ ಕೂಡ ನಾನು ನೋಡಿದ್ದೀನಿ, ನಾನು ಇರ್ಬೋದು. ಬಟ್ ಫೈನಲಿ ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ. ಕರೆಕ್ಟ್. ಇನ್ ಒನ್ ಆರ್ ದಿ ಅನದರ್ ವೇ ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ, ನಾನು ನೋಡಲೇಬೇಕು ಅಂತ ಇರ್ತದೆ. ಆಗ ನಾನು ಡಿಸಿಷನ್ ತೊಗೊಳ್ತೀನಿ, ಯಾರಾದರೂ ಆ ವ್ಯಕ್ತಿಗೆ ಮಕ್ಕಳಿದ್ದಾರಂತ ಆದರೆ ನಾನು ಅವ್ರನ್ನ ತೊಗೊಳ್ಳೋದಿಲ್ಲ. ಓಕೆ. ನಾವು ಫಸ್ಟಿಗೆ ಕೇಳ್ತೀವಿ, ಇವರಿಗೆ ಇದ್ದಾರಾ, ಮಕ್ಕಳಿದ್ದಾರಾ, ಬ್ಯಾಕ್ಗ್ರೌಂಡ್ ಇದ್ದಾರಾ ಅಂತ ಕೇಳ್ತೀನಿ. ಆಗ ಕೆಲವರು ಜೆನ್ಯೂನಾಗಿ ಹೇಳ್ತಾರೆ, ಇದ್ದಾರೆ, ಮಕ್ಕಳು ಒಳ್ಳೆಯವರಿದ್ದಾರೆ, ಇವರೇ ಸರಿ ಇಲ್ಲ, ಮಕ್ಕಳನ್ನು ತುಂಬ ಟಾರ್ಚರ್ ಮಾಡ್ತಾರೆ, ಮಕ್ಕಳಾದರೂ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಅಂಥ ಕೇಸ್ನಲ್ಲಿ ಒಂದು 2-3 ಫ್ಯಾಮಿಲಿ ಮೆಂಬರ್ಸು ನನಗೆ ಇದು ಮಾಡಿದಾಗ ನಾನು ಅವ್ರನ್ನ ತೊಗೊಂಡಿದ್ದೆ ನಾನು. ಬಟ್ ನನಗೆ ಆಮೇಲೆ ಒಂದೊಂದೇ ಎಕ್ಸ್ಪೀರಿಯೆನ್ಸು. ದಿಸ್ ಈಸ್ ಲರ್ನಿಂಗ್ ಪ್ರಾಸೆಸ್ ಅಂತ ಏನು ಹೇಳ್ತಾರಲ್ಲ, ಇದು ಈಚ್ ಆ್ಯಂಡ್ ಎವ್ರಿ ಡೇ
ಇಸ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ನಾವು ತುಂಬ ಕಲ್ತಿದ್ದೀನಿ. ಈಗಲೂ ನಾವು ಪ್ರತಿಯೊಬ್ಬರ ಹತ್ರನೂ ನಾವು ಕಲೀಲಿಕ್ಕೆ ತುಂಬ ಇದೆ. ಎಷ್ಟು ಕಲ್ತರೂ ಸಾಕಾಗಲ್ಲ ಅಂತಾರಲ್ಲ. ಸೊ ಒಬ್ಬರಿಂದ ಈಗ ನಾವು ಕಲಿತಾ ಮುಂದಕ್ಕೆ ಹೇಗೆ ತೊಗೊಂಡೋಗ್ಬೇಕು ಅನ್ನೋದು ನಮಗೆ ಕೂಡ ಒಂದು ಐಡಿಯಾ ಸಿಗ್ತಾಯಿದೆ, ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಬಟ್ ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ಯಾವುದೆಲ್ಲ ಪ್ರಾಬ್ಲಮ್ಸ್ ಏನೆಲ್ಲ ಫೇಸ್ ಮಾಡಿದ್ರಿ ಇನಿಷಿಯಲ್ ಡೇಸಲ್ಲಿ? ಸರ್ ಇನಿಷಿಯಲಿ ಯಾಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತೀರಿ. ಹೌದು. ಒಂದು ಮನೆ ಕಟ್ಟಿದ್ರಿ, ಇಲ್ಲೊಂದು ಜಾಗ ನೋಡಿರ್ತೀರಿ ನಿಮ್ಮದೇ ಒಂದು ಸರೌಂಡಿಂಗಲ್ಲಿ, ಅಲ್ಲಿ ಕೆಲವರು ಇರ್ತಾರೆ. ಬಟ್ ಆಗ ಇನಿಷಿಯಲಿ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಸರ್ ನನಗೆ ಗೊತ್ತಿರಲಿಲ್ಲ. ನನಗೆ ಯಾರೊಬ್ಬರು ಹೇಳಿದ್ರ ಮೇಲೆ ನನಗೆ ಗೊತ್ತಾಯಿತು. ನನ್ನ ಅಸ್ತ್ರ ಒಂದೇ, ಪ್ರೀತಿ, ನಗು, ನೆಗಾಡ್ಸೋದು. ಇದು ಒಂದೇ ಅಸ್ತ್ರದಲ್ಲಿ ಅವ್ರನ್ನ ನಾನು ಬೈಂಡ್ ಮಾಡ್ತಿದ್ದೆ ಅವರಿಗೆ. ಎಲ್ಲಿ ತನಕ ಅಂದರೆ ನನ್ನ ಪೇಷನ್ಸ್ ಕಳ್ಕೊಳ್ಳೋ ತನಕ ತುಂಬ ಕಷ್ಟ ಆಯ್ತು ನನಗೆ. ಆಬ್ವಿಯಸ್ಲಿ ಈಗ ಮನೆಯಲ್ಲಿ ಸಹ ಒಬ್ಬರು ಏಜ್ ಆದವರು ಇದ್ದಾರಂತ ಹೇಳಿದರೆ ಅವ್ರ ಮೈಂಡ್ ಸೆಟ್ಟಿಗೆ ಅಡ್ಜಸ್ಟ್ ಆಗೋದು. ಯಾಕಂದರೆ ಅವರೊಂದು ಮಗು ಥರ ಆಗ್ತಾರೆ ಒಂದು ಸರ್ಟನ್ ಏಜ್ ನಂತರ. ಡೆಫಿನೆಟ್ಲಿ ಅವ್ರು ಮಗು ಥರ ಆಗ್ತಾರೆ ಅಂತ ನಾವು ಎಲ್ಲರೂ ಅವರ ಮೈಂಡ್ ಸೆಟ್ಟಿಗೆ ಅಡ್ಜಸ್ಟ್ ಆಗೋದು. ನಮ್ಮದು ಬ್ಯುಸಿ ಲೈಫ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಬಟ್ ಇಫ್ ಯು ಆರ್ ಮ್ಯಾನೇಜಿಂಗ್ 15-20 ಪೀಪಲ್ ವಿತ್ ದಟ್ ಮೈಂಡ್ ಸೆಟ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಎಟ್ ಆಲ್. ರೈಟ್. ನನಗೆ ಲೇಟರ್ ಆನ್ ರಿಯಲೈಸ್ ಆಯಿತು, ಇಟ್ಸ್ ನಾಟ್ ಈಸಿ ಜಾಬ್. Each and every time I have to go and convince them, I have to make them laugh. I have to make them to worry their previous Past problems. Right now, how to handle the situation. Say now at least God has given you a place to stay in one place. Why don't you maintain this forever? If you don't maintain this place forever, then you may be a stranger person in the street. How can you handle if you go to street? See, this was one reason how I managed to keep them in ashram. This was a very tough job for me to keep them in one place. It was like a house arrest for them. ಅವರಿಗೆ ಆಂಬಿಷನ್ಸ್ ತುಂಬ ಇರ್ತದೆ. ದೇ ಡೋಂಟ್ ವಾಂಟ್ ಡೀಸೆಂಟ್ ಲೈಫ್. ನಾಟ್ ಆಲ್, ಸ್ವಲ್ಪ ಜನಕ್ಕೆ ಮಾತ್ರ. ಬಿಕಾಸ್ ದಟ್ಸ್ ದ ಬ್ಯಾಕ್ಗ್ರೌಂಡ್. ಅಂದರೆ ನೀವು ತಗೊಳ್ಳೋದು ಸಹ ಅಂಥದ್ದೇ ಕೇಸಸ್ಗಳು. ಕರೆಕ್ಟ್. ತುಂಬ ಜನ ನನಗೆ ಅಂತಾರೆ. ಯಾಕೆಂದರೆ ವೆಲ್ ಆಫ್ ಇದ್ದವ್ರು ಯಾರೂ ನನ್ನ ಹತ್ರ ಇರಲಿಲ್ಲ. ಇದ್ದರೂ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಒಂದು ಸಿನಿಮಾ ಪ್ರೊಡ್ಯೂಸರ್ ಒಬ್ಬರು M.R. ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು, ಗೆದ್ದವಳ ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದ ವ್ಯಕ್ತಿ ಅದು. ಓಕೆ. ಸೊ ನನಗೆ ಅವರು ಗುರುತು ಆಗಿದ್ದು ನಿತ್ಯಾನಂದ ಒಳಕಾಡು ಅವರು ಇದ್ದಾರಲ್ಲ, ಅವರ ಮುಖಾಂತರ ನನಗೆ ಅವ್ರು ಸಿಕ್ಕಿದ್ರು. ತುಂಬ ಏಜ್ ಆಗಿದೆ, ಆಲ್ಮೋಸ್ಟ್ 79-80 ಇಯರ್ಸ್ ಅಂತ ಹೇಳ್ತಾರೆ. ಯಾರೂ ಇಲ್ಲ, ಅವರು ಮಾಳೂರು, ಮಂಡ್ಯ ಮಾಳೂರು ಕಡೆ, ಮಾಳೂರು, ಅಲ್ಲಿಂದ ಇಲ್ಲಿ ಬಂದುಬಿಟ್ಟಿದ್ದಾರೆ. ಸೊ ನೀವು ಇರೋ ಒಂದು ಅವರೇ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ಟೈಮ್ ವಾಸ್ ಪ್ರೊಡ್ಯೂಸಿಂಗ್ ಮೂವೀಸ್. ಯಾ ಇವನ್ M.R. ಕೃಷ್ಣಪ್ಪ ಹಿಮ್ಸೆಲ್ಫ್ ಈಸ್ ಅ ಗ್ರೇಟ್ ಪರ್ಸನಾಲಿಟಿ ಇನ್ ಮಾಳೂರು. He was a landlord and he was a very rich person in those days. He had 6 transport buses. He was a rich person and he used to produce cinema also. He produced one cinema, that Geddavalu Nane. That hero was Ashok and Sri Vidya. In those days it was a hit film. ಅಂಥ ಎಕ್ಸ್ಪೀರಿಯನ್ಸ್ ವ್ಯಕ್ತಿ ನನ್ನ ಹತ್ರ ಬರ್ತಾರೆ. ನನಗೆ ಗೊತ್ತಿಲ್ಲ. ಆಫ್ಟರ್ 2 days ಐ ಕೇಮ್ ಟು ನೋ ದಟ್ ಹೀಸ್ ಹಿಸ್ ಬ್ಯಾಕ್ಗ್ರೌಂಡು. ಮೊಮ್ಮಕ್ಕಳು 2 ಜನ, ದೇ ಆರ್ ಸೆಟಲ್ಡ್ ಇನ್ US. ದೇ ಆರ್ ವೆಲ್ ಆಫ್ ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಪರ್ಸನ್ ಇನ್ ಮಾಳೂರು. ಇದು ನನ್ನ ಹತ್ರ ಹೇಗೆ ಇದನ್ನು ಇಷ್ಟು ರಿಚ್ ಅಂತ ಹೇಳ್ತಾರಲ್ಲ, ಈಗ ನಾವು ಇವ್ರನ್ನ ಇಟ್ಕೊಂಡು ನಾವು ಹೇಗೆ ಮುಂದೆ? ಕರೆಕ್ಟ್. ಸರ್ ನಾನು ಒನ್ ಬೈ ಕೂತ್ಕೊಂಡು ಎವ್ರಿ ಡೇ ನಾನು ಅವ್ರ ಪಕ್ಕ ಕೂತ್ಕೊಂಡು ಕೇಳಿದಾಗ, ಅವರು ಒಂದೊಂದು ಸ್ಟೋರಿ ಹೇಳಿದಾಗ ನಾನು ಸ್ಟನ್ ಆಗ್ತಿದ್ದೆ. ಈ ಒಂದು ಪರಿಸ್ಥಿತಿ ಎಂಥ ಒಂದು ಕಾಲದಲ್ಲಿ ಎಂಥ ಶೈನ್ ಆಗಿದ್ದವರು. ರಾಜ್ಕುಮಾರ್ನ ಫಿಲ್ಮ್ ಆ್ಯಕ್ಟರ್ ರಾಜ್ಕುಮಾರ್ನ ಮನೆ ಕರೆಸಿ ಊಟ ಹಾಕ್ತಾರೆ. ಎನಿ ಟೈಮ್ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಹೋಗ್ತಾರೆ. ಇದು ಕರ್ನಾಟಕ ಸ್ಟೇಟು. ಇದನ್ನು ಬಿಟ್ಟು ತಮಿಳ್ನಾಡಲ್ಲಿ ಅವತ್ತಿನ ಕಾಲದಲ್ಲಿ ಶಿವಾಜಿ ಗಣೇಶನ್ ಅಂತ ಹೋಗ್ಬಿಟ್ಟು ಒಬ್ಬರು ಹೀರೋ, ವೆರಿ ಪಾಪ್ಯುಲರ್ ಹೀರೋ ಇದೆ, ಅವರ ಮನೆಗೆ ಹೋಗ್ಬಿಟ್ಟು ಕತೆ ಡಿಸ್ಕಷನ್ ಮಾಡಲಿಕ್ಕೆ ಕೂಡ ಹೋಗಿದ್ದಾರೆ. ಸೊ ಇಂಥ ಪರ್ಸ್ನಾಲಿಟಿ ನಮ್ಮ ಹತ್ರ ಬಂದು ಒಂದು ಸಣ್ಣ ಜಾಗದಲ್ಲಿ ಹೇಗೆ ಉಳ್ಕೊಳ್ಳಿಕ್ಕಾಗತ್ತೆ ಇವರು? ಒಂದು ಕ್ವಶನ್ ಮಾರ್ಕ್ ಇತ್ತು. ನಾನು ಅವ್ರ ಹತ್ರ ಪ್ರಶ್ನೆ ಮಾಡ್ತಾಯಿದ್ದೆ. ಇದು ಒಂದೊಂದೇ ಕೇಳ್ತಾ ಕೊನೆಗೆ ಅವರ ಊರಿನವ್ರು ಕೂಡ ಸ್ವಲ್ಪ ಜನ ಪರಿಚಯ ಆದರು. ಅದರ ನಂತರ ನನಗೆ ಗೊತ್ತಾಯಿತು ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಯಿತು.
ಸೊ ನಾನು ಹೇಳ್ತೀನಿ, ಇಷ್ಟು ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ನಮ್ಮ ಹತ್ರ ಇರೋದು ಸೂಕ್ತ ಅಲ್ಲ, ನಾವೊಂದು ಸಣ್ಣ ಲೆವೆಲಲ್ಲಿ ಇದ್ದೀವಿ, ಇವ್ರನ್ನ ನೀವು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ, ಯಾಕಂದರೆ ಇರೋದು ನನಗೆ ಭಯ ಆಗ್ತಾಯಿದೆ ಅಂತ ನಾನು ಅವ್ರ ಹತ್ರ ಹೇಳಿದೆ. ಸೊ ಅವ್ರು ಹೇಳ್ತಾರೆ, ಊರಿನವರೆಲ್ಲ ಹೇಳೋದು ನೋಡಿದ್ರೆ ಮಕ್ಕಳು ಅಡ್ಡಿಲ್ಲ, ಇವರೇ ಸಿಟ್ಟಿನ ಮನುಷ್ಯ, ಇವ್ರು ಮಾಡಬಾರ್ದೆಲ್ಲ ಮಾಡಿಬಿಟ್ಟಿದ್ದಾರೆ, ಬಿಕಾಸ್ ಸಿನಿ ಫೀಲ್ಡಲ್ಲಿ ಏನೇನಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇವರು ಸಿನಿ ಫೀಲ್ಡಲ್ಲಿ ಜನರು ಆ ಥರ ಮಾತಾಡೋದು, ಊರಿನವರು ರಿಲೇಟಿವ್ಸ್ ಎಲ್ಲ ಆ ಥರ ಮಾತಾಡ್ತಾಯಿದ್ರು. ಸೊ ಕೊನೆಗೆ ಗೊತ್ತಾಯ್ತು ನನಗೆ ಅವರ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ಎಮ್ ಆರ್ ಕೃಷ್ಣಪ್ಪ ಅವರೇ ಲಾಸ್ಟ್ ಸ್ಟೇಜಲ್ಲಿ ಅವರೇ ಅಗ್ರೆಸಿವ್ ಆಗಿದ್ದರು. ಓಕೆ. ಈವನ್ ಫ್ರೆಂಡ್ ಸರ್ಕಲಲ್ಲಿ ಕೂಡ ಅವರು ಅಗ್ರೆಸಿವ್ ಆಗಿದ್ದರು ಅಂತ. ಬಟ್ ನನ್ನನ್ನು ತುಂಬ, ನಾನು ಉಡುಪಿ ಕೃಷ್ಣನ ನೋಡಿಲ್ಲ, ನೀನೇ ನನಗೆ ಉಡುಪಿ ಕೃಷ್ಣ ಅಂತ ಪದೇ ಪದೇ ನನಗೆ ಬಂದು ಹೇಳೋರು. ನನ್ನ ಸರ್ವಿಸ್ ತುಂಬ ಇಷ್ಟ ಆಯಿತು ಅವರಿಗೆ. ಕೆಲವೊಂದು ಡಿಮ್ಯಾಂಡ್ ಇತ್ತು. ನಾನು ಊರಲ್ಲಿ ಗಟ್ಟಿ ಮೊಸರು ತಿಂತಿದ್ದೆ, ಚಪಾತಿ ತಿಂತಿದ್ದೆ, ನನಗೆ ಹೋಳಿಗೆ ಅಂದರೆ ಇಷ್ಟ ಅಂತೆಲ್ಲ ಹೇಳೋರು. ಎಲ್ಲ ಫುಲ್ಫಿಲ್ ಮಾಡ್ತಾ ಬಂದೆ. ಸೊ ನನಗೆ ಅವರನ್ನು ನೋಡಿದಾಗೆಲ್ಲ ನನಗೆ ಆ ಏಜಿಗೆ ತುಂಬ ಫೀಲ್ ಆಗೋದು. ಕೊನೆಗೆ ಇಟ್ಸ್ ಸೋ ಹ್ಯಾಪನ್ ದಟ್ ಒನ್ ಡೇ ಹಿ ಕಾಲ್ಡ್ ಮೀ ಆ್ಯಂಡ್ ಈ ಡಿಸ್ಕಸ್ಡ್ ಅಬೌಟ್ ಹಿಸ್ ಪ್ರಾಪರ್ಟಿ. ಓಕೆ. ಹಿ ಹ್ಯಾಡ್ ಹಿಸ್ ಪ್ರಾಪರ್ಟಿ. ಹಿ ಹ್ಯಾಡ್ ಹಿಸ್ ಪ್ರಾಪರ್ಟಿ ಬೈ ಸೈಡ್ ಆಫ್ ದಿಯರ್ ಚಿಲ್ಡ್ರನ್ಸ್. 2 ಜನ ಗಂಡ್ಮಕ್ಳು ಅವರಿಗೆ. ಮಧ್ಯದಲ್ಲಿ ಇವರ ಒಂದು ಜಾಗ ಇದೆ. ದಟ್ ಪ್ರಾಪರ್ಟಿ ವ್ಯಾಲ್ಯೂಸ್ ಅರೌಂಡ್ 1.5 crores ಆ ಟೈಮಲ್ಲಿ. ಇದನ್ನು ನನಗೆ ಬರ್ಕೊಡ್ತೀನಿ, ನೀವು ಇದನ್ನು ತಗೊಳ್ಳಿ. ಅದನ್ನು ಅವರೇ ಸ್ಪ್ಲಿಟ್ ಮಾಡ್ತಾರೆ. 50 ಲಕ್ಷ ಯಾರಿಗಾರು ಹೋಗ್ಬಿಡಲಿ, 1 ಕೋಟಿ ತಗೊಳ್ಳಿ, 20 ಲಕ್ಷ ನಿಮ್ಮ ಮಗಳಿಗೆ ಕೊಡಿ, 20 ಲಕ್ಷ ನಿಮ್ಮ ಮಿಸ್ಸಸ್ಸಿಗೆ ಕೊಡಿ, ಬಾಕಿನೆಲ್ಲ ನೀವು ಇಲ್ಲಿ ಡೆವಲಪ್ಮೆಂಟಿಗೆ ಹಾಕ್ಕೊಳ್ಳಿ, ನಂಗೊಂದು ಸಣ್ಣ ರೂಮ್ ಹಾಕಿ ಒಂದು AC ಹಾಕಿ ಕೊಟ್ಬಿಡಿ ಅಂತ ನನ್ನ ಹತ್ರ ಡಿಮ್ಯಾಂಡ್ ಮಾಡಿದರು. ನಾನೇನು ಮಾಡಿದೆ, 1 ಕೋಟಿ 1.5 ಕೋಟಿ ಅಂತೆಲ್ಲ ಹೇಳ್ತಾರಲ್ಲ, ಇದು ನನಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ಕೊನೆ ಊರಿನವ್ರಿಗೆ ಒಬ್ಬರು ಪರಿಚಯ, ಅವರ ಮುಖಾಂತರ ಒಂದು ಪರಿಚಯ ಆದವ್ರನ್ನ ಅವ್ರನ್ನ ಕರಿತೀನಿ, ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡಿಸ್ತೀನಿ. ನೋಡಿ ಇವ್ರು ಈ ಥರ ಎಲ್ಲ ಹೇಳ್ತಿದ್ದಾರೆ, ಪ್ರಾಪರ್ಟಿ ವಿಷಯ ಎಲ್ಲ ನನ್ನ ಹತ್ರ ಬರಬಾರ್ದು, ನಾಳೆ ಏನು ಬೇಕಾದ್ರೂ ಆಗತ್ತಿದು, ಕರ್ಕೊಂಡು ಹೋಗ್ರಿ ಅಂದೆ. ಅವ್ರೇನು ಮಾಡ್ತಾರೆ, ಅವ್ರು ಕರ್ಕೊಂಡು ಹೋಗಲಿಕ್ಕೆ ಅವರೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ ವಿತ್ ಅ ಗುಡ್ ಇಂಟೆನ್ಷನ್. ನೋ, ದಟ್ಸ್ ಅ ಟ್ವಿಸ್ಟ್. ಎಸ್, ಬಟ್ ಇವರೇ ಹೇಳ್ತಾರೆ, ನನ್ನನ್ನು ತೊಗೊಂಡೋಗ್ಬಿಟ್ಟು ಅವ್ರು ಏನು ಬೇಕಾದ್ರೂ ಮಾಡ್ತಾರೆ, ನಾನು ಇಲ್ಲಿರೋದೇ ಸೂಕ್ತ, ನಾನು ಅಲ್ಲೂ ಅವರೊಟ್ಟಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಸೊ ನನಗೇನಾಗುತ್ತೆ ಅಂತಂದರೆ, ಹೊಸ ಎಕ್ಸ್ಪೀರಿಯೆನ್ಸು. ಆಶ್ರಮ ಮಾಡಬೇಕಂತ ಇಂಟೆನ್ಷನ್ ಇರಲ್ಲ, ಆಶ್ರಮ ಮಾಡಿಬಿಟ್ಟೆ, ಒಂದಷ್ಟು ಜನಕ್ಕೆ ಅನ್ನ ಹಾಕ್ತಾಯಿದ್ದೀನಿ. ಈಗ ಇದು ಹೊಸ ಟ್ವಿಸ್ಟ್, ಇದು ಈ ಥರ ಬರ್ತಾ ಇದೆಯಲ್ಲ. ಒಬ್ಬನ ತೊಗೊಂಡೆ, ಅವನ ಹತ್ರ 1.5 ಕೋಟಿ ಇದೆ ಅಂತ ಹೇಳ್ತಾನೆ, ಅವ್ರು ಇನ್ನೂ ಫ್ಯಾಮಿಲಿ ಮೆಂಬರ್ಸ್ ಇರೋದು ಹೌದು ಅಂತ ಹೇಳ್ತಾರೆ. ಆದರೆ ನಿಮಗೆ ಸರ್ ರಿಸ್ಕ್ ಫ್ಯಾಕ್ಟರ್ ಒಂದು ಸೈಡಿಂದ ನೋಡಲಿಕ್ಕೆ ತುಂಬ. ದುಡ್ಡುಗೋಸ್ಕರ ಕುಮಾರ್ ಅವರು ಅವರನ್ನು ಇಟ್ಕೊಂಡಿದ್ದಾರೆ ಅಂತ ಮಾತಾಡ್ಬೋದು, ತುಂಬ ಬರ್ಬೋದು. ಬಟ್ ಆವತ್ತಿನ ಕಾಲದಲ್ಲಿ ಎಲ್ಲರೂ ಏನು ಹೇಳಿದ್ರು ಅಂದರೆ, ಅದನ್ನು ಡೀಲ್ ಮಾಡೋಕ್ಕೂ ಬಂದರು. ಕುಮಾರ್ ಅವರೇ, ನಾವು ಅದನ್ನು ಡೀಲ್ ಮಾಡುವ, ಅದನ್ನು ಸೇಲ್ ಮಾಡ್ಬೋದು, ಅರ್ಧ ನೀವು ಇಟ್ಕೊಳ್ಳಿ, ಅರ್ಧ ನಾವು ತೊಗೊಳ್ತೀವಿ, ಕೃಷ್ಣಪ್ಪ ಅವ್ರನ್ನ ಇಲ್ಲೇ ಇರಲಿ ಅಂತಲೇ ಹೇಳ್ತಾರೆ. ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರು ತೊಗೊಳ್ತಾರೆ. ಬಟ್ ಡಾಕ್ಯುಮೆಂಟನ್ನೆಲ್ಲ ಇದು ಮಾಡಲಿಕ್ಕೆ ಇವ್ರು ಇಲ್ಲಿರ್ತಾರೆ. ಸೊ ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತದೆ, ಅದರಲ್ಲಿ 50% ಹಂಗೆ ಕೊಟ್ಬಿಡಿ. ಇದೆಲ್ಲದೂ ಮ್ಯಾಟ್ರ್ ಡಿಸ್ಕಸ್ ಆಗಿತ್ತು. ಕೊನೆಗೆ ಲಾಸ್ಟಿಗೆ ಏನಾಯ್ತು ಅಂದರೆ, ಎಲ್ಲಿ ತನಕ ಅಂದರೆ, ಅವರು ಕೊನೆಗೆ ನನ್ನ ಕರೆದ್ಬಿಟ್ಟು, ಇಲ್ಲ, ನನ್ನನ್ನು ನೀವು ಏನಾರ ಮಾಡಿ ಆ ದುಡ್ಡನ್ನು ನೀವು ನನಗೆ ಕೊಡಿಸ್ಬೇಕು, ಅವ್ರು ಯಾರೂ ಬೇಡ, ಅವ್ರನ್ನೆಲ್ಲ ಕಳಿಸ್ಕೊಡಿ ಅನ್ನೋ ಮಟ್ಟಕ್ಕೆ ಬಂತು. ಕೊನೆ ಅವರೇ ಜೋರು ಮಾಡಿ ಕಳಿಸ್ಕೊಡ್ತಾರೆ. ನಮ್ಮಲ್ಲೇ ಎಲ್ಲ ಡಿಸ್ಕಷನ್ ಆಗುತ್ತೆ. ಸುಮಾರು 8-9 ಜನ ಊರಿಂದೆಲ್ಲ ಬಂದಿರ್ತಾರೆ, ಕಳಿಸ್ಕೊಡ್ತಾರೆ. ಇಲ್ಲಿ ನೀನು ನೋಡಪ್ಪ, ನೀನು ಪ್ರಯೋಜನ ನೀವೊಂದು ಕೆಲಸ ಮಾಡು, ನನಗೊಂದು ಅಡ್ವೊಕೇಟನ್ನು ಪರಿಚಯ ಮಾಡಿ ಕೊಡು ಅಂತ ಹೇಳ್ತಾರೆ. ಸೊ ನಾನು ನಮ್ಮ ಇವ್ರ ಮುಖಾಂತರ ಒಂದು ಅಡ್ವೊಕೇಟನ್ನು ಪರಿಚಯ ಮಾಡ್ತೀನಿ. ಅವ್ರು ಬಂದು ಡಿಸ್ಕಸ್ ಮಾಡ್ತಾರೆ. ಅದು ಅಲ್ಲಿಂದ ದೊಡ್ಡ ಲೆವೆಲಿಗೆ ಹೋಗುತ್ತೆ, ಡೀಲಿಂಗು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಳೆ ಆಲ್ಮೋಸ್ಟ್ 6 o'clock ಇವ್ರು ಇಲ್ಲಿಂದ ಮೈಸೂರಿಗೆ ಹೋಗೋಕ್ಕೆ ಪ್ಲ್ಯಾನ್, ಕರ್ಕೊಂಡೋಗಿ ಮಾಡ್ಕೊಂಬರಬೇಕು. ದುಡ್ಡು ನನಗೆ 1 ಕೋಟಿ ರೂಪಾಯಿ ನನ್ನ ಅಕೌಂಟಿಗೆ ಬರೋ ಹಂಗೆ ಪ್ಲ್ಯಾನ್ ಆಗ್ತಾಯಿದೆ. ಯು ಡೋಂಟ್ ಬಿಲೀವ್ ಮೀ, ದ ಹೋಲ್ ನೈಟ್ ಐ ಕುಡಂಟ್ ಸ್ಲೀಪ್ ಆ್ಯಂಡ್ ಐ ವಾಸ್ ಶಿವರಿಂಗ್.
ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟುಮಾರೋ. 1 ಕೋಟಿ ಅದೇ ನನಗೆ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ. 1 ಕೋಟಿ ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ. 4:30 ಐ ರಿಮೆಂಬರ್ ಇವನ್ ಟುಡೇ ದಟ್ 4:30 ನನ್ನ ಮಿಸ್ಸಸ್ ಕೇಳ್ತಾಳೆ, ಇಲ್ಲ ಬೆಳಗಿನ ಜಾವ 4:30ಗೆ ಏನು ಆಗ್ತಾಯಿದೆ ನಿನಗೆ, ನಾನು ಆಗಿಂದ ನೋಡ್ತಾ ಇದ್ದೀನಿ ಏನಾಗ್ತಿದೆ. ಇಲ್ಲ ಇದು ಹಿಂಗೆ ಆಗ್ತಾಯಿದೆ. ಎದ್ದು ಕೂತ್ಕೋ ಅಂತೇಳಿ ಕೂರಿಸ್ತಾಳೆ. ನನ್ನ ಮಿಸ್ಸಸ್ ನನಗೆ ಕೂರಿಸ್ತಾಳೆ, ಒಂದು ಗ್ಲಾಸ್ ನೀರು ಕೊಡ್ತಾಳೆ. ಕೊಟ್ಬಿಟ್ಟು ಏನಾಗ್ತಿದೆ, ಇದು ಆ ಥರ ಆಗ್ತಿದೆ, ಒಂದು ಕೆಲಸ ಮಾಡು, ನಿನಗೆ 1 ಕೋಟಿ ಬೇಕು ಅಂತ ಆದರೆ ಗಟ್ಟಿಯಲ್ಲಿ ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದು ಕೋಟಿಯಿಂದ ಹೋಗು. ನಿನಗೆ ಕೋಟಿ ಬೇಡವಾ, ಬೆಳಿಗ್ಗೆ 6 ಗಂಟೆಗೆ ಎದ್ದು ನಮ್ಮ ಅಡ್ವೊಕೇಟಿಗೆ ಫೋನ್ ಮಾಡಿಬಿಡು, ನನಗೆ ಅದು ಬೇಡ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಡು. 2 ಆಪ್ಷನ್ ಇರೋದ್ರಲ್ಲಿ ಇರೋದು. ಯಾವ್ದು ಬೇಕು ನಿನಗೆ? ನನಗೆ ಬೇಡ, ನಾನು ಕೋಟಿ ಬೇಡ ಅಂದಲ್ಲ, ಬಿಟ್ಬಿಡು. 6 ಗಂಟೆಗೆ ನೀವು ಅವ್ರಿಗೆ ಫೋನ್ ಮಾಡು, ಮಲಗು ನೀನು ಅಂದು. ಅದು ಏನೂ ಗೊತ್ತಿಲ್ಲ, ನಾನು ಮಲಗಿದ ತಕ್ಷಣ ನಿದ್ದೆ ಬಂದುಬಿಡ್ತು. ನಾನು ಬೆಳಗ್ಗೆ ಸೊಲ್ಯೂಷನ್ ಇತ್ತು. 6 ಗಂಟೆಗೆ ಎದ್ದೆ, ನಮ್ಮ ಅಡ್ವೊಕೇಟಿಗೆ ಫೋನ್ ಮಾಡಿದೆ. ಸರ್ ಭಯ ಆಯಿತು, ಬೇಡ ಸರ್ ನನಗೆ ಅಂತಂದು. ವೆರಿ ಗುಡ್ ಕುಮಾರ್, ಒಳ್ಳೆಯ ಡಿಸಿಷನ್. ನಾಳೆ ಏನಾಗುತ್ತೆ, ನಿಂಗೆ ಬರುತ್ತೆ, ದುಡ್ಡು ಬರ್ತದೆ, ನಾಳೆ ಪಬ್ಲಿಕ್ ಪ್ರಚಾರ ಆಗ್ತದೆ. ಕುಮಾರ ನೋಡು ಎಲ್ಲಿದ್ದರು ಯಾರನ್ನ ಕರ್ಕೊಂಬಂದು ಇಟ್ಕೊಂಡು 1 ಕೋಟಿ ರೂಪಾಯಿ ಒಳಗೆ ಹಾಕೊಂಬಿಟ್ಟ ಅಂತ ಬರ್ತದೆ. ಒಳ್ಳೆ ಡಿಸಿಷನ್ ಅಂದರು. ಬಿಟ್ವಿ. ಬೈ ದಟ್ ಟೈಮ್ ಅನದರ್ ಪ್ರಾಬ್ಲಮ್ ಸ್ಟಾರ್ಟೆಡ್ ಆಫ್ಟರ್ 6:30. ಏನು ಇವರು ನನಗೆ ಬೆಳಗ್ಗೆ ಹೋಗಿ ನಾನು ಅಲ್ಲಿ ಕೊಡಬೇಕಂದ್ರೆ ಇವ್ರು 4 ಗಂಟೆಗೆ ತಣ್ಣೀರು ಸ್ನಾನ ಎಲ್ಲ ರೆಡಿ ಆಗಿ ಇವರು ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ. ಹಾಂ, ಮೈಸೂರು ಹೋಗಲಿಕ್ಕೆ ಪ್ರಾಪರ್ಟಿನ ಡಿಸ್ಪೋಸ್ ಮಾಡಿ ಹಣ ತರಲಿಕ್ಕೆ ಅಂತ ಇವರು ರೆಡಿ ಆಗಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತಿಲ್ಲ ನೀವು ಡಿಸಿಷನ್ ಚೇಂಜ್ ಮಾಡಿದ್ದು ಗೊತ್ತಿಲ್ಲ. ಅವರು ಆಲ್ಮೋಸ್ಟ್ ರೆಡಿ, ಯಾಕೆಂದರೆ ಬೆಳಗ್ಗೆ 6:30ಗೆ ಗಾಡಿ ಬರ್ತದೆ, ಗಾಡೀಲಿ ಇವ್ರು ಮೈಸೂರಿಗೆ ಹೋಗಬೇಕು ಅಂತ. ಇಮ್ಮಿಡಿಯೇಟ್ಲಿ ಆ ಮನುಷ್ಯ ಒಂಥರ ತಲೆ ಚಕ್ಕರ್ ಬಂದಂಗೆ ಆಗ್ಬಿಡ್ತು, ಕೊಲ್ಯಾಪ್ಸ್ ಆಗ್ಬಿಟ್ರು. ಮತ್ತು ಅದಂತನ ಅವ್ರನ್ನ ತೊಗೊಂಡೋಗಿ ನಮ್ಮಲ್ಲಿ ಮಿಷನ್ ಹಾಸ್ಪಿಟ್ಲಿದೆ, ಅಲ್ಲಿ ಅಡ್ಮಿಟ್ ಮಾಡಿಸಿ ಕೊನೆಗಾಗಿ ಅಲ್ಲಿಂದ ಆ ಮನುಷ್ಯ ಹಾಸ್ಪಿಟ್ಲಲ್ಲಿ ಕೂಡ ಕೇಳಿದ್ರು ಏನು ಅಂತಂದರೆ ನನಗೆ ಬೇಡ ಅಂತ ತಕ್ಷಣ ಆವಾಗಲೇ ಅವ್ರು ಕೊಲ್ಯಾಪ್ಸ್ ಆಗಿದ್ದು. ಅದರ ನಂತರ ಅವ್ರು ರಿಕವರೇ ಆಗಲಿಲ್ಲ. ಆಲ್ಮೋಸ್ಟ್ 25 days ಹಿ ವಾಸ್ ಇನ್ ಹಾಸ್ಪಿಟ್ಲ್. ದೆನ್ ಈ ಬ್ರೀತ್ ಇಸ್ ಲಾಸ್ಟ್ ಇನ್ ಮಿಷನ್ ಹಾಸ್ಪಿಟಲ್. ಇಲ್ಲ, ಅದು ಅಲ್ಲಿ ಮಿಷನ್ ಹಾಸ್ಪಿಟ್ಲಿಂದ ನಾವೇನು ಮಾಡ್ಬಿಟ್ಟು ತುಂಬ ಎಕ್ಸ್ಪೆನ್ಸ್ ಬರುತ್ತೆ ಅಂತೇಳಿ ನಾವು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ತೊಗೊಂಡಿದ್ವಿ. ವೆನ್ ಈ ವಾಸ್ ಅನ್ಕಾನ್ಷಿಯಸ್ ನಾವು ಆವಾಗ ಅಲ್ಲಿ ಗೌರ್ಮೆಂಟ್ ಟೈಪ್ ಅನ್ಕಾನ್ಷಿಯಸ್ ಹೋಗಿ ಆಲ್ಮೋಸ್ಟ್ 22-23 days ಹಿ ವಾಸ್ ಲೇಯಿಂಗ್ ಆನ್ ಬೆಡ್ ಇನ್ ಗೌರ್ಮೆಂಟ್ ಹಾಸ್ಪಿಟ್ಲ್. ಅಲ್ಲಿಗೆ ಎಕ್ಸ್ಪೈರ್ಡ್ ಆದರು. ಎಕ್ಸ್ಪೈರ್ಡ್ ಆಗಿದ ತಕ್ಷಣ ಅವ್ರ ಮಗನಿಗೆ ಫೋನ್ ಮಾಡ್ತೀನಿ. ಮಗ ಬರ್ತಾರೆ, ರಾತ್ರಿ ಬರ್ತಾರೆ, ಅವ್ರ ಬಾಡಿನ ತೊಗೊಂಡು ಸೈಟ್ ಹೋಗ್ತಾರೆ. ಸೊ ಇದು ಒಂದು ಇನ್ಸಿಡೆಂಟು ನನಗೆ ತುಂಬ ಇದೆ. ಅದರ ನಂತರದಲ್ಲಿ ನಾನು ಐ ಮೇಡ್ ಲಾಟ್ ಆಫ್ ಚೇಂಜಸ್ ಇನ್ ಮೈ ಮೈಂಡ್ ದಟ್ ಇಂಥವ್ರನ್ನ ತೊಗೊಳ್ಳೇಬಾರ್ದು. ಬಟ್ ನಿಮ್ಮದು ಈಗ ನಿಮ್ಮ ಎದುರಿರೋ ಚಾಲೆಂಜಸ್ ಏನು ಸರ್? ಈಸ್ ಇಟ್ ಇಮೋಷ್ನಲ್ ಚಾಲೆಂಜ್, ಈಸ್ ಇಟ್ ಫೈನಾನ್ಷಿಯಲ್ ಚಾಲೆಂಜ್, ಆರ್ ಈಸ್ ಇಟ್ ಕನ್ವಿನ್ಸಿಂಗ್ ಪೀಪಲ್ ದಟ್ ಯು ಆರ್ ಜೆನ್ಯೂನ್? ಆಲ್ ಟುಗೆದರ್ ಎಲ್ಲದೂ ಇದೆ. ಈಗ ನಾನೀಗ ಐ ಹ್ಯಾವ್ ಟು ಡಿಪೆಂಡ್ ಆನ್ ಅದರ್ಸ್. ಕರೆಕ್ಟ್. ವಿತೌಟ್ ಮೈ ಇನ್ಕಮ್ ಐ ಆಮ್ ಸಪೋಸ್ ಟು ಡಿಪೆಂಡ್ ಆನ್ ಅದರ್ಸ್. ಅಫ್ಕೋರ್ಸ್ ಈಗ ದ ಕಾಸ್ಟ್ ಆಫ್ ಲಿವಿಂಗ್ ಇಸ್ ಸೋ ಎಕ್ಸ್ಪೆನ್ಸಿವ್. ನಮ್ಮದು ನ್ಯೂಕ್ಲಿಯರ್ ಫ್ಯಾಮಿಲಿ ಆದ ಸಹ ಮಂತ್ ಎಂಡ್ ಆಗುವಾಗ ನಾವು ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೇವೆ ಹೇಗೆ ಮಾಡೋದು. ಬಟ್ ಯು ಆರ್ ಮ್ಯಾನೇಜಿಂಗ್ 15 ಎಲ್ಡರ್ಲಿ ಪೀಪಲ್ ಅಲಾಂಗ್ ವಿತ್ ಯುವರ್ ಫ್ಯಾಮಿಲಿ. ಎಸ್, ಅವರದ್ದು ಮೆಡಿಕಲ್ ಎಕ್ಸ್ಪೆನ್ಸ್, ಅವರದ್ದು ನಾರ್ಮಲ್ ಗ್ರಾಸರೀಸ್, ಅವರದ್ದು ಹೈಜೀನ್ ಫ್ಯಾಕ್ಟರ್ ಎಕ್ಸ್ಪೆನ್ಸ್, ಫ್ರೂಟ್ಸ್, ಇಟ್ಸ್ ನೆವರ್ ಎಂಡಿಂಗ್. ಸೊ ಹೌ ಡು ಯು ಮ್ಯಾನೇಜ್ ವಿದೌಟ್ ಸ್ಪಾನ್ಸರ್ಶಿಪ್? ಓಕೆ ವ್ಯೂವರ್ಸ್, ಒನ್ ಮೋರ್ ಥಿಂಗ್, there are no sponsors for Kumar sir. He is managing the entire show by yourself. So how do you manage that? What ಏನಾಗುತ್ತೆ ಒಂದೊಂದು ಸರಿ ಐ ಡೋಂಟ್ ನೋ ವೆದರ್ ಆಲ್ಮೈಟಿ ಈಸ್ ಸಪೋರ್ಟಿಂಗ್ ಮೀ ಆರ್ ಆಲ್ಮೈಟಿ ಈಸ್ ನಾಟ್ ವಿಲ್ಲಿಂಗ್ ಟು ಎಕ್ಸಿಸ್ಟ್ ಫ್ರಮ್ ದಿಸ್ ಪ್ರೊಫೆಷನ್. ಕನ್ಫ್ಯೂಷನ್. ಒಂದೊಂದು ಸತಿ ನಾನು ಇದನ್ನು ಕ್ವಿಟ್ ಮಾಡೋಣ ಅಂತ ಆಗತ್ತೆ. ನನಗೆ ಬೇಡ, ನಾವು ಬಿಟ್ಬಿಟ್ಟು ನಮ್ಮ ಅದು ಥಾಟ್ ಪ್ರೊಸೆಸ್ ಬಂದಿದೆ ಮೆನಿ ಟೈಮ್ಸ್. ನಮ್ಗೆ ಯಾಕೆ ಬೇಕಿದು, ರಿಸ್ಕ್ ಅಲ್ಲ. ನಾವು ಯಾರನ್ನೂ ನೋಡಿ ಯಾರಾದ್ರೂ ನಾವು ಬಯಸ್ಕೋತಾ ಇದ್ದೀವಲ್ಲ. 3 ವರ್ಷ 4 ವರ್ಷ ಅವರಿಗೆ ನಾವು ಸಾಕಿರ್ತೀವಿ, ಅವರೇ ಲಾಸ್ಟಿಗೆ ನಮ್ಮನ್ನು ಬೇಡದಿದ್ದು ಮಾತಾಡ್ತಾರೆ. ಯಾಕೆ ಬೇಕು ಅಂತ ಅನಿಸುತ್ತೆ, ತುಂಬ ಸತಿ ಅನಿಸಿದೆ. ಈವನ್ ಮಿಡ್ ನೈಟಲ್ಲಿ ಕೂಡ ನಮಗೆ ಒಂಥರ ಆ ಫೀಲ್ ಬಂದಿದೆ. ಬಟ್
ದ ನೆಕ್ಸ್ಟ್ ಮೂಮೆಂಟ್ ಯಾರಾದರೂ ಒಬ್ಬರಲ್ಲ ಒಬ್ಬರು ಬಂದು ನನಗೆ ಬ್ಯಾಕಪ್ಪಿಗೆ ಕೂತಿರ್ತಾರೆ. ಎಸ್ಪೆಷಲ್ ಐ ಹ್ಯಾವ್ ಒನ್ ವೆಲ್ ವಿಷರ್ ಫಾರ್ ಮೀ, ದಟ್ ಈಸ್ ನಿತ್ಯಾನಂದ ಪೈ ಫ್ರಮ್ ಸಾಲಿಗ್ರಾಮ. ಓಕೆ. ಈವನ್ ಟುಡೇ ಈಸ್ ಅ ಬ್ಯಾಕ್ ಬೋನ್ ಆಫ್ ಅವರ್ ಆಶ್ರಮ್, ಬೋತ್ ಫೈನಾನ್ಷಿಯಲಿ. So he's based out of Saligram, again near Saligram. Udupi itself. ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾಡ್ ಎವರ್. ಅವರು ಸಿಕ್ಕಿದ್ರ ಮೇಲೆ ನನಗೆ ತುಂಬ ಡೋನರ್ಸ್ ಅವರ ಕಡೆಯಿಂದ ನನಗೆ ಸಿಕ್ಕಿದರು. ಅವರು ಸಾಲಿಗ್ರಾಮದಲ್ಲಿ ಈ ಹನುಮ ಜಯಂತಿ ದಿವಸ ಅವರು ಒಂದು ಸ್ಟೇಜು ಪ್ರೋಗ್ರಾಮ್ ಮಾಡ್ತಾರೆ. ಅಲ್ಲಿ ನಂಗೆ ಕರೆಸ್ತಾರೆ. ನನಗೆ ನಾನು ಅಲ್ಲಿ ಸನ್ಮಾನಕ್ಕೆ ಒಂದು ಏರ್ಪಾಟ್ ಮಾಡ್ಕೋತಾರೆ, ಸನ್ಮಾನ ಮಾಡ್ತಾರೆ. ಆ ಸನ್ಮಾನ ಮಾಡೋ ಟೈಮಲ್ಲಿ ಅಲ್ಲಿ ಏನು ಡೋನರ್ಸ್ ಇದ್ದಾರೆ ಅವರು ಅಲ್ಲೇ ಆನ್ ಸ್ಟೇಜಲ್ಲಿ ಬಂದು ಅವರ ಕಾಂಟ್ರಿಬ್ಯೂಷನ್ ಕೊಡಬೇಕು. ಅವ್ರು ಯಾರ ಹತ್ರನೂ ಅಮೌಂಟ್ ಕಲೆಕ್ಟ್ ಮಾಡಲ್ಲ. ಅವರು ಇಂಥವ್ರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರು ಜಸ್ಟ್ ಮೀಡಿಯೇಟರ್, ಇಂಟ್ರೊಡಕ್ಷನ್ ಮಾಡ್ತಾರೆ ಅಷ್ಟೇ. ಆದರೆ ಆಫ್ಟರ್ ದಟ್ ಇಟ್ಸ್ ಬಿಟ್ವೀನ್ ಯು ಆ್ಯಂಡ್ ಡೋನರ್ಸ್ ಅಷ್ಟೇ. ಎಸ್, ಅವರು ಆ ಥರ ಮಾಡ್ತಾರೆ. ಸೊ ಆ ಟೈಮಲ್ಲಿ ನನಗೆ ಏನಾರು ಒಂದು ಬಂದಾಗ ನಾವು ಮತ್ತೆ ನಾವು ಬೇಡ ಕ್ವಿಟ್ ಮಾಡೋಣ ಅಂತ ಅನ್ನೋ ಟೈಮಲ್ಲಿ ಇದು ಯಾವುದೋ ಒಂದು ಕಾಂಟ್ರಿಬ್ಯೂಷನ್ ಬಂದಾಗ ಓಕೆ ಯುಟಿಲೈಸ್ ಮಾಡೋಣ ಅಂತ ಜಸ್ಟ್ ಹಾಗೆ ಅದನ್ನು ಕಂಟಿನ್ಯೂಟಿ ಹೋಗ್ತಾ ಇರ್ತದೆ. ನಮ್ಮ ರಿಕ್ವೈರ್ಮೆಂಟ್ಗಿಂತ ಕಮ್ಮಿನೇ ನಮಗೆ ಫಂಡಿಂಗ್ ಇರೋದು. ಕರೆಕ್ಟ್. ಫಂಡಿಂಗ್ ಇರೋದು ಕಮ್ಮಿನೇ ಇದೆ. ಆ್ಯಂಡ್ ಆಲ್ಮೋಸ್ಟ್ ಏನಂದರೆ ನನಗೊಂದು ಇಂಟೆನ್ಷನ್ ಏನಂತಂದರೆ ನಾವು ಯಾರ ಹತ್ರ ಕೇಳಬಾರ್ದು ಅಂತ. ಅದು ಒಂದು ಸ್ಟಬನ್ ಆಗಿ ನಾನು ಒಂದು ಅಂದರೆ ಬೇರೆಯವರ ದುಡ್ಡಲ್ಲಿ ನಾನು ಮಾಡಬೇಕಾ ಅಂತ ಪ್ರಾಬಬ್ಲಿ ಅದಲ್ಲ. ನಾವು ಇನ್ನೊಬ್ರ ಹತ್ರ ನಾವು ಕೇಳಿ ನಾವು ಮಾಡೋದಕ್ಕಿಂತ ಲೆಟ್ ದೆಮ್ ಅಂಡರ್ಸ್ಟ್ಯಾಂಡ್ ಮೈ ಸರ್ವಿಸ್. ಇಫ್ ಮೈ ಕೇಳದೇ ಬರಬೇಕು ಪ್ರಾಬಬ್ಲಿ. ಇಫ್ ಮೈ ಸರ್ವಿಸ್ ಇಸ್ ಜೆನ್ಯೂನ್, ಲೆಟ್ ಹಿಮ್ ಡಿಸೈಡ್. ಯಾರೇ ಆಗಲಿ ಬರಲಿ ನೋಡಲಿ ಅವರು. ಆ ಥರ ಬಂದಾಗ ಐ ವಿಲ್ ಬಿ ಮೋರ್ ಸ್ಯಾಟಿಸ್ಫೈಡ್. ನಾನೇ ಹೋಗ್ಬಿಟ್ಟು ನಿಮ್ಮ ಹತ್ರ ಹೋಗಿ ನನಗೊಂದು ಅದು ಬೇಕು ಇದು ಬೇಕು ಅಂತ ಕೇಳಿ ನಿಮ್ಮ ಕೈಲಿ ಆಗದೆ ಬಟ್ ನೀವು ಅದನ್ನು ಪ್ರೊವೈಡ್ ಮಾಡ್ತೀರಾ ಅಂತಂದಾಗ ಅದು ಒಂಥರ ಎಲ್ಲೋ ಒಂದು ಕಡೆ ಕಷ್ಟದಲ್ಲಿ ನೀವು ಮಾಡಿ ಕೊಟ್ಟಿರ್ದಂಗೆ ಇರ್ತದೆ, ಬೇಡ ಅಂತ ಆಗ್ತದೆ. ಸೊ ಇಲ್ಲಿ ತನಕ ನಡೆದೋಯ್ತು. ಇಲ್ಲಿ ತನಕ ಯಾರು ಒಬ್ಬರಲ್ಲ ಒಬ್ಬರು ಬರ್ತಾರೆ, ಕೊಡ್ತಾರೆ. ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಇದೆಲ್ಲ ಕೊಟ್ಬಿಡ್ತೀನಿ ನಾನು. ಯೂಶ್ವಲಿ ನನ್ನ ಹತ್ರ ತಂದು ಬಿಡ್ತಾರೆ ನೋಡಿ, ಆ ತಂದು ಬಿಡೋರು ಬಿಡೋದು ಕೆಲಸ ಮಾತ್ರ, ಬಿಟ್ಟಿದ ನಂತರ ನೆಕ್ಸ್ಟ್ ಅವ್ರು ಇರೋದಿಲ್ಲ. ಸೊ ಬಿಡಬೇಕಾದ್ರೆ ಎಲ್ಲ ಥರ ಅಶ್ಯೂರೆನ್ಸ್ ಕೊಡ್ತಾರೆ. ಏನಾರೀತಿ ನಾವಿದ್ದೇವೆ ಸಿ ಆಲ್ಮೋಸ್ಟ್ ಎವ್ರಿ ಒನ್ ಆಲ್ಮೋಸ್ಟ್ ಎವ್ರಿ ಒನ್. ಓನ್ಲಿ ಅ ಫ್ಯೂ ಪೀಪಲ್ genuinely ದೇ ವಿಲ್ ಫಾಲೋ. ಓನ್ಲಿ ಫ್ಯೂ ಪೀಪಲ್. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ಡಾಕ್ಟರ್ ಆನಂದ್ ಕುಲಾಲ್ ಅಂತ ಹೇಳ್ಬಿಟ್ಟು ಅವರೊಬ್ಬರು ನನಗೆ ತುಂಬ ಅರ್ಲಿಯರ್ ಒಂದು 5 ಇಯರ್ಸ್ ಆಯ್ತೇನೋ ನನಗೆ ಅವರು ಪರಿಚಯ ಆಗಿ. ಡಾಕ್ಟರ್ ಆನಂದ್ ಕುಲಾಲು ಅವರು ಉಡುಪಿಯವರೇ, ಪ್ರೊಫೆಸರು, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಒಬ್ಬರನ್ನ ಯಾರನ್ನ ಕರ್ಕೊಂಬರ್ತಾರೆ, ಅವರು ಊರಿನವರು ಅಂತ ಒಂದು ಲೇಡಿನ ಕರ್ಕೊಂಬರ್ತಾರೆ. ಕರ್ಕೊಂಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ, ಈ ಥರ ಇದೆ, ನಿಮ್ಮಲ್ಲಿ ನೋಡಲಿಕ್ಕೆ ಅವಕಾಶ ಇದೆಯಾ ಅಂತ. ನೋಡೋಣ ಸರ್, ಅವರಿಗೆ ಒಂದು ಅವ್ರು ಇಲ್ಲಿ ಇರ್ತಾರೆ ಅಂದರೆ ನಾನು ನೋಡ್ಕೋತೀನಿ ಅವರಿಗೆ ಅಂತ ನಾನು ಹೇಳ್ತೀನಿ. ಸೊ ನಾವು ಹೇಳ್ದಂಗೆ ಅವರು ಏನು ಮಾಡ್ತಾರೆ ಅಂದರೆ ನನ್ನ ಹತ್ರ ಬಿಡ್ತಾರೆ. ಒಂದು ವಾರ ಬಿಟ್ಟು ಬಂದು ಆ ಲೇಡಿ ಹತ್ರ ಕೇಳ್ತಾರೆ, ಹೇಗಾಗ್ತಿದೆ, ಚೆನ್ನಾಗ್ತಿದೆ. ಅಯ್ಯೋ ಅಲ್ಲಿಕ್ಕಿಂತ ನನಗೆ ಇದು ಫಾರ್ ಬೆಟರ್, ತುಂಬ ಚೆನ್ನಾಗಿ ನೋಡ್ಕೋತಾನೆ, ಎಲ್ಲ ಅನುಕೂಲ ಇಲ್ಲೇ ಇದೆ. ನಾವು ಅಲ್ಲಿ ಊರಲ್ಲಿದ್ದಾಗ ನಾನು ಎಲ್ಲೆಲ್ಲೋ ಹೋಗಬೇಕು, ಕಷ್ಟ ಆಗ್ತಿತ್ತು ನನಗೆ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಫೀಡ್ಬ್ಯಾಕ್ ಕೊಡ್ತಾರೆ. ಅಲ್ಲಿಂದ ಆಲ್ಮೋಸ್ಟ್ ಒಂದು 2 ಇಯರ್ಸ್ ತನಕ ನನ್ನ ಒಟ್ಟಿಗೆ ಚೆನ್ನಾಗಿರ್ತಾರೆ ಆ ಲೇಡಿ. ಆಫ್ಟರ್ 2 ಇಯರ್ಸ್ ಅವ್ರು ಎಕ್ಸ್ಪೈರ್ಡ್ ಆಗ್ತಾರೆ. ನಿಮ್ಮ ಆಶ್ರಮದಲ್ಲೇ ಎಕ್ಸ್ಪೈರ್ಡ್ ಆಗ್ತಾರೆ. ಶಿ ಹ್ಯಾಡ್ ಸಮ್ ಮಲ್ಟಿಪಲ್ ಆರ್ಗನ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್. ಸೊ ಬಟ್ ಅದು ಒಂದು ಅವರ ಏಜ್ ಫ್ಯಾಕ್ಟಿಗೆ ಇದಕ್ಕೆ ಅವರು ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಅವರ ರಿಲೇಟಿವ್ಸಲ್ಲಿ ಇದೆಲ್ಲ ಊರಲ್ಲಿ ಇದೆಲ್ಲ ಗೊತ್ತಿರೋ ವಿಷಯ. ಬಟ್ ಎಕ್ಸ್ಪೈರ್ಡ್ ಆದ್ರ ಮೇಲೆ ಈಗ ನಾವು ಎಕ್ಸ್ಪೈರ್ಡ್ ಆದವರು ಹೋದರು, ಮುಗಿದ ಕತೆ. ನೆಕ್ಸ್ಟ್ ನಾವು ಯಾರು ಯೋಚನೆ ಮಾಡಬೇಕಂದ್ರೆ ನಾವು ತಂದು ಬಿಟ್ಟವ್ರು ಇದ್ದಾರಲ್ಲ, ಅವರು ಆಲ್ಮೋಸ್ಟ್ ನನಗೆ ತಂದು ಬಿಟ್ಟರ ಮೇಲೆ ಒಂದು ಸತಿ ಎಕ್ಸ್ಪೈರ್ಡ್ ಆದ್ರೆ ಮುಗೀತು, ಅವ್ರು ನಮ್ಗೆ ಟಚ್ಚಲ್ಲೇ ಇರಲ್ಲ. ಬಟ್ ಡಾಕ್ಟರ್ ಆನಂದ್ ಕುಲಾಲ್ ಇವತ್ತಿಗೂ ಅವ್ರು ಏನು ನನಗೆ ಸ್ಪಾನ್ಸರ್ ಮುಂಚೆಯಿಂದ ಮಾಡ್ತಾರೆ, ಇವತ್ತಿಗೂ ಅವ್ರು ನನಗೆ ಸ್ಪಾನ್ಸರ್ ಮಾಡ್ತಾನೆ ಇದ್ದಾರೆ. ಹಬ್ಬ ಬರಲಿ ಅಥವಾ ಅವರ ಮನಸ್ಸಿಗೆ ಬರಲಿ, ಏನೋ ಒಂದು ಅಮೌಂಟ್ ಒಂದು ನನ್ನ ಅಕೌಂಟಿಗೆ ಬಂದು ಬಿದ್ದುಬಿಡ್ತದೆ.
ಇನ್ನು ಅವ್ರು ಅದು ಕಳಿಸಿದ ತಕ್ಷಣ ಅವ್ರು ಏನೂ ಹೇಳೋದಿಲ್ಲ. ನಾನೇನಾರು ನೋಡಿದ ತಕ್ಷಣ ನಮ್ಗೆ ಗೊತ್ತಾದ್ರ ಮೇಲೆ ನಾನೇ ಅವ್ರಿಗೆ ಫೀಡ್ಬ್ಯಾಕ್, ಸರ್ ಅಮೌಂಟ್ ಹಾಕ್ಬಿಟ್ಟಿದ್ದೀರ, ಯೂಸ್ ಮಾಡಿರಿ ನೀವಂತ ಯಾರ ಹತ್ರ ಕೇಳೋದಿಲ್ಲ ಅಲ್ರಿ, ಯೂಸ್ ಮಾಡಿಕೊಟ್ರಿ ಅಂತಾರೆ. ಸೊ ಈ ಸಂದರ್ಭದಲ್ಲಿ ನಾನು ಅವರನ್ನು ಒಂದು ಹೇಳಲಿಕ್ಕೆ ತುಂಬ ಖುಷಿ ಆಯಿತು. ಸೊ ಅಂಥವ್ರಿದ್ದಾರೆ, ಎಷ್ಟೋ ಕಷ್ಟಪಟ್ಟು ನೋಡಿರ್ತೀವಿ, ತಂದು ಬಿಟ್ಟಿರ್ತಾರೆ. ಫಾರ್ ಒನ್ ಆರ್ ದಿ ಅನದರ್ ರೀಸನ್ ದೇ ವಿಲ್ ಬಿಕಮ್ ಆ್ಯನ್ ಆ್ಯಂಟಿ. ಫೈನಲಿ ನಾವು ಅಷ್ಟು ಕಷ್ಟಪಟ್ಟು ನೋಡಿದ್ರೂ ಕೂಡ ಯಾವುದೋ ಆ್ಯಟಿಟ್ಯೂಡ್ ಅನ್ನೋದೊಂದು ಮರ್ತಿರಿ, ಯಾವುದೋ ಒಂದು ವಿಷಯಕ್ಕೆ ಅವ್ರು ದೂರ ಆಗಿರ್ತಾರೆ. ಇದು ಕೂಡ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಆನಂದ್ ಕುಲಾಲ್ ಅಂತವರು, ನಮ್ಮ ನಿತ್ಯಾನಂದ ಪೈ ಅಂತವರು, ಇವರು ನನಗೆ ಬ್ಯಾಕ್ಬೋನ್. ಬಟ್ ನೀವು ಕೇಳಿದಂಗೆ ನನಗೆ ಆ ಲಿಮಿಟೇಷನ್ ಮಾತ್ರ ಇರ್ತಿತ್ತು. ಯಾರೋ ಒಂದು ಬರ್ತ್ಡೇಗೆ ಬರ್ತಿದ್ದಾರೆ, ಏನೋ ಒಂದು ಕೊಡ್ತಾರೆ. ಸೊ ಇನ್ ರಿಟರ್ನ್ ನಾವೇನು ಮಾಡಬೇಕು, ಒಂದು ಫುಡ್ ಒಂದು ಅರೇಂಜ್ ಮಾಡಬೇಕು, ಅವರ ನೆನಪಲ್ಲಿ ನಾವೊಂದು ಫುಡ್ಡನ್ನು ರೆಡಿ ಮಾಡಿ ನಾವು ಅವ್ರಿಗೆ ಫೀಡ್ ಮಾಡಬೇಕು. ಸೊ ಇದೆಲ್ಲ ಆಗ್ತಾಯಿತ್ತು. ಸೊ ನಮ್ಮ ಆಶ್ರಮದಲ್ಲಿ ಮೇಯ್ನ್ ಏನಂದರೆ ಆಲ್ಮೋಸ್ಟ್ ಎಲ್ಲರಿಗೂ ನಾನ್ ವೆಜ್ ಪ್ರೇಯರ್ ಇದ್ದರು ನಮ್ಮಲ್ಲಿ. ಸೊ ಎಲ್ಲ ಯೂಶ್ವಲಿ ಯಾವಾಗಲೂ ನಾನ್ ವೆಜ್ಜೇ, ಒಂದು ಚಿಕನ್ ಆಗಲಿ ಮೀನಾಗಲಿ ಯಾವಾಗಲೂ ನಾವು ಕೊಡ್ತಾ ಇರ್ತಿದ್ವಿ. ಸೊ ಬರೋ ದುಡ್ಡಿಗೆ ನಮಗೇನು ಒಂದು 2000 ಕೊಟ್ಟಿರ್ತಾರೆ, ನಾವು ಇಷ್ಟು ಜನಕ್ಕೆ ಊಟ ಹಾಕಿರ್ತೀವಿ. ಸೊ ಉಳಿದ್ರೆ ಏನೊಂದು 500-600 ರೂಪೀಸ್ ಉಳಿಬೋದು ನಮಗೆ, ಅದನ್ನೇ ಮೇಂಟೈನ್ಸ್ ಇಟ್ಕೊಂಡ್ಬಿಡ್ತಿದ್ವಿ. ಯಾರೋ ಒಂದು 5000 ಕೊಡ್ತಾರೆ. ಸೊ ಆ ಟೈಮಲ್ಲೇ 5000 ಕೊಟ್ಟವ್ರಿಗೆ ಏನು ಮಾಡ್ತೀವಿ, ನಾವು ಫುಡ್ಡು ಪ್ರಿಪ್ರೇಷನ್ ಅಡಿಷನಲ್ಲ ಮಾಡ್ತೀವಿ. ಸೊ ಅದನ್ನು ಒಂದು ಸರ್ವ್ ಮಾಡಿಬಿಡ್ತೀವಿ ಅವರಿಗೆ. ಸೊ ಅದರಲ್ಲೇ ಏನಾರು ಬಿದ್ದಾಗ ಸರಿ, ಸೊ ನಮ್ಗೆ ಇಷ್ಟೊಂದು 5000 ಬಂದಿದೆ, ಸೊ ಒಂದು 2000 ನಾವು ಚಿಕನಿಗೆ ಅದಕ್ಕೆ ನಾವು ಖರ್ಚು ಮಾಡಿದ್ರು ಕೂಡ ಇನ್ನು ಕರೆಂಟ್ ಬಿಲ್ಲಿಗೆ, ಗ್ಯಾಸಿಗೆ, ಈ ಥರ ಬೈಫರಿಕೇಷನ್ ಅಂತ ಏನು ಮಾಡಿ ಆ ಥರ ಎಲ್ಲ ಮಾಡ್ಕೊಂಡು ಯೂಸ್ ಮಾಡ್ತಾ ಬರ್ತಿದ್ದೆ. ಅದ್ರ ನಂತರದಲ್ಲಿ ಒಂದು ಫೈನ್ ಡೇ ಮತ್ತೊಬ್ಬರು ಇಂಟ್ರೊಡಕ್ಷನ್ ಆಗ್ತಾರೆ ನಮಗೆ, ಗೋಪಿನಾಥ್ ಅಂತ ಹೇಳ್ಬಿಟ್ಟು. ಅವರು ಮೂಲತಃ ಮೂಲ್ಕೆ ಅವರು, ಓಕೆ, ಬಟ್ ಇರೋದು ಬಾಂಬೆನಲ್ಲೇ. ಗೋಪಿನಾಥ್ ಸಾವಿತ್ರಿ ಮೇಡಮ್ ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಅವರು ಪರಿಚಯ ಆಗ್ತಾರೆ, ಬಂದು ನೋಡ್ತಾರೆ. ನೋಡಿ ಅವರಿಗೆ ತುಂಬ ತೃಪ್ತಿ ಆಗ್ತದೆ. ನಮ್ಮದು ಎಲ್ಲ ಔಟ್ಪುಟ್ ಇನ್ಪುಟ್ ಎಲ್ಲ ತಿಳ್ಕೊಂಬಿಡ್ತಾರೆ. ತಿಳ್ಕೊಂಬಿಟ್ಟು ಅವರು ಹೋಗಿ ಒಂದು 2 ಜನಕ್ಕೆ ಇಂಟ್ರೊಡಕ್ಷನ್ ಮಾಡ್ತಾರೆ. ಅವರಿಂದ ನನಗೆ ಮಂತ್ಲಿ ಒಂದು ಇನ್ಕಮ್ ಬರ್ತದೆ. ಇವತ್ತಿಗೂ ಬರ್ತಾಯಿದೆ. ಅವ್ರು ಬಂದ್ರ ಮೇಲೆ ನನಗೆ ಸ್ವಲ್ಪ ಟರ್ನಿಂಗ್ ಪಾಯಿಂಟ್, ಸ್ವಲ್ಪ ಕಾನ್ಫಿಡೆನ್ಸ್ ತೊಗೊಂಡು ಹೋಗ್ಬೋದು ಮುಂದೆ. ಎಸ್, ಕಾನ್ಫಿಡೆನ್ಸ್ ನನಗೆ ಏನು ಅಂತಂದರೆ ಮ್ಯಾಟರ್ಸ್. ಅವರು ಒಂದು ಅಮೌಂಟ್ ಕಳಿಸ್ತಾ ಇದ್ದ, ಒಳ್ಳೆಯ ಅಮೌಂಟ್ ಕಳಿಸ್ತಾ ಇರೋದ್ರಿಂದ ಸ್ಟೇಬಲ್ ಆಗಲಿಕ್ಕಾಯಿತು. ನಾನೇನು ನೀವು ಕೇಳೋ ಪ್ರಶ್ನೆಗೆ ನೋಡಿ ಎಲ್ಲಿ ತನಕ ಬಂತಂದರೆ ಕ್ವಿಟ್ ಮಾಡಬೇಕು ಅನ್ನೋದು ಮಟ್ಟಕ್ಕಿತ್ತು. ಬೇಡ ನಮಗೆ ಬಿಟ್ಬಿಡೋಣ, ನಮಗೇನು ಇರಲಿಲ್ಲ ಅಂತ. ಅಂಥ ಟೈಮಲ್ಲಿ ಇದುಗಳು ಬಂದು ಕೂತಿರ್ತಾರೆ. ಸಮ್ಮನ್ ಎಲ್ಸ್ ಇಸ್ ಡಿಸೈಡಿಂಗ್, ದೇವರೇ ಎಂಥರ ಒಂದು ದಾರಿ ತೋರಿಸ್ತಾರಂತ ಹೇಳ್ತಾರಲ್ವ, ಇದಕ್ಕೆ ಇರ್ಬೋದು. ಎಸ್, ನೋಡಿ ನಾನು ಓವರ್ ನೈಟ್ ಥಿಂಕ್ ಮಾಡಿದ್ದೀನಿ. ಮಾರನೇ ಯಾರೋ ಬಂದುಬಿಟ್ಟು ನೋಡಿ ಕುಮಾರ್ ಅವರೇ ನಾಳೆ ನನ್ನ ಬರ್ತ್ಡೇ ಇದೆ, ನನಗೊಂದು 10,000 ಕೊಡ್ತೀನಿ ಅಂತಾರೆ. ಈ 10,000 ಬಂತು, ಮಂತ್ಲಿ ಅವ್ರದ್ದು ಬಂತು. ಸೊ ನಮಗೆ ಬರ್ಡನ್ ಎಲ್ಲಿ ಬಂತು, ಬರ್ಡನ್ ಎಲ್ಲಿ ಆಗಲಿಲ್ಲಲ್ಲ, ಬರ್ತಾ ಇದೆಯಲ್ಲ, ನೋಡು ಎಷ್ಟು ದಿವಸ ನೋಡುವ ಅನ್ನೋದು. ಈ ಥರದಲ್ಲಿ ಇಲ್ಲಿ ತನಕ ದುಡ್ಕೊಂಬಂದೆ. ಈಗ ಗೋಪಿನಾಥ್ ಸರ್ ಮತ್ತು ಸಾವಿತ್ರಿ ಮೇಡಮ್ ಜೊತೆಗೆ ಸಂಧ್ಯಾ ಮೇಡಮ್ ಅಂತ ಇನ್ನೊಬ್ರು ಸೇರ್ಕೊಂಡ್ಬಿಡ್ತಾರೆ. ಅವ್ರು ಬೇಸಿಕ್ಲಿ ಫ್ರಮ್ ಪರ್ಕಳ. ಓಕೆ. ಸೊ ಅವರು ಜಂಟಿಯಾಗಿ ನಮ್ಮ ಆಶ್ರಮಕ್ಕೆ ಬರ್ತಾರೆ. ಇದೆಲ್ಲ ಇಷ್ಟು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ ಅವರು ಒಂದು ಗ್ರೂಪನ್ನು, ಅವರ ಫ್ರೆಂಡ್ ಸರ್ಕಲ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅವರು ಒಂದು ಸ್ವಲ್ಪ ಫಂಡ್ ಬರಲಿಕ್ಕೆ ಮಾಡ್ತಾಯಿದ್ದಾರೆ. ಸೊ ಈಗೇನಾಯ್ತಂದರೆ ಒಂದಷ್ಟು ಕಳ್ಕೊಂಬಿಟ್ಟೆ, ಹೋಪ್ ಇಲ್ಲ. ಇದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರಿಗೆ ಗೊತ್ತಿರಲಿಲ್ಲ. ಆಗ ನಿಮ್ಮ ಎಂಟೈರ್ ಸೇವಿಂಗ್ಸ್ ಎಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರಿ, ಇದಕ್ಕೆ ಖರ್ಚಾಯಿತು, ಎಲ್ಲ ಖರ್ಚಾಯಿತು. ಮೋರೋವರ್ ನನಗೆ ಕಿಚನು ಆಶ್ರಮ ಇಷ್ಟೇ ನಡೀತಿದ್ದು. ಮನೆ ಪಕ್ಕದಲ್ಲೇ ನಮಗೆ ನಾವೇನು ಈಗ ಮಾಡ್ತಿದ್ವಿ, ಮನೆ ಪಕ್ಕದಲ್ಲೇ ಇರೋದು. ಸೊ ಯಾರು ಬಂದರೂ ಕೂಡ ನಾವು ಮನೆಯಲ್ಲಿ ನಾವು ಪೀಸ್ಫುಲ್ಲಾಗಿರೋಕ್ಕಾಗಲ್ಲ. ಯಾರು ಬಂದುಬಿಟ್ರೆ ಯಾರು ಬಂದರು ಬನ್ನಿ ಅಂತ ಬಂದುಬಿಡ್ತಾರೆ ಕರೆಯೋಕ್ಕೆ, ಹೋಗಬೇಕಾಗತ್ತೆ. ಅದರ ನಂತರದಲ್ಲಿ ಯಾರೋ ಅಲ್ಲಿ ಬಿದ್ದರು ಅಂತ ಆಯಿತು, ಅದು ನೋಡೋಕ್ಕೆ ಹೋಗ್ಬೇಕು. ಮತ್ತು ಇನ್ನು ಕೆಲವರು ಅರ್ಲಿಯರಾಗಿ ಅವ್ರ ಸ್ಟೇಜ್ ಸಿಮ್ಟಮ್ ಇರ್ತದೆ, ಇವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ನಾವು ಅಂತ. ಸೊ ಅವರದ್ದು ನೋಡ್ಕೊಳ್ಳುವಂಥದ್ದು ಪ್ರಾಬ್ಲಿ ಏಜ್ ಆದ ಕೂಡ ಒಂದು ಹೈಜೀನ್ ಫ್ಯಾಕ್ಟರ್ಸು ತುಂಬ ಇಂಪಾರ್ಟೆಂಟ್ ಇರ್ತದೆ. ಅವರದ್ದು ವಾಶ್ರೂಮ್ ಕ್ಲೀನಿಂಗ್ ಇರ್ಬೋದು, ಅವರಿರೋ ಬೆಡ್ ಇರ್ಬೋದು. ಸೊ ಅದೆಲ್ಲ ಮಾಡಲಿಕ್ಕೆ ಜನ ಇದ್ದಾರಾ, ಇಲ್ಲ ನೀವೇ? ಇಲ್ಲ ಇನಿಷಿಯಲಿ ನಾನೇ ಮಾಡ್ತಿದ್ದೆ. ವಾಶ್ರೂಮ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಕೆಲವರಿಗೆ ಸ್ನಾನ ಮಾಡಿಸೋದು ಸಹ ಇರ್ಬೋದು. ಇತ್ತು ಆಲ್ಮೋಸ್ಟ್ 2 ಇಯರ್ಸ್ ನಾನು ಅದನ್ನು ಫಾಲೋಅಪ್ ಮಾಡ್ಕೊಂಡಿದ್ದೆ.
ಆ ಟೈಮಲ್ಲಿ ನನ್ನ ಮಿಸ್ಸಸ್ ಒಬ್ಬಳೆ ಕಿಚನ್ ಹ್ಯಾಂಡಲ್ ಮಾಡ್ತಿದ್ಲು. ರೆಸ್ಟ್ ಆಫ್ ದ ಥಿಂಗ್ಸ್ ಯು ಯೂಸ್ ಟು ಮ್ಯಾನೇಜ್. ನಾನು ಕಂಪ್ಲೀಟ್ ಇದು ಮಾಡ್ತಿದ್ದೆ. ಒಂದು ದಿವಸ ನೋಡ್ತೀನಿ, ಅವಳನ್ನು ನೋಡಿ ನನಗೆ ಅಳು ಬಂದುಬಿಡ್ತು. ನನ್ನ ಮಿಸ್ಸಸ್ಸನ್ನು ನೋಡಿ ಅಳು ಬಂದುಬಿಡ್ತು. ಒಂದಷ್ಟು ರಾಶಿ ಪಾತ್ರೆ ಇದೆ, ಕುಕ್ಕಿಂಗ್ ಬೇರೆ 4-5 ಐಟಮ್ ಬೇರೆ ಕುಕ್ಕಿಂಗ್ ಇದೆ. ಹೇಗಿದೆ ನೋಡಿ ನಮ್ಮ ಕುಕ್ಕಿಂಗ್ ಅಂದರೆ, ವೈಟ್ ರೈಸ್ ತಿನ್ನೋರಿಗೆ ವೈಟ್ ರೈಸ್, ಬಾಯ್ಲ್ಡ್ ತಿನ್ನೋರಿಗೆ ಬಾಯ್ಲ್ಡ್ ರೈಸ್. ಇವತ್ತಿಗೂ ಟೀ ಕುಡಿಯೋರಿಗೆ ಟೀ, ಕಾಫಿ ಕುಡಿಯೋರಿಗೆ ಕಾಫಿ, ಶುಗರ್ಲೆಸ್ನವರಿಗೆ ಶುಗರ್ಲೆಸ್ಸು, ವಿತ್ ಶುಗರು. ನಾನ್ ವೆಜ್ನಲ್ಲಿ ಯಾರ್ಯಾರೆಲ್ಲ ನಾನ್ ವೆಜ್ ತಿಂತಾರೆ ಅವ್ರಿಗೆ 2-3 ಐಟಮ್ ನಾನ್ ವೆಜ್ಗಳು. ಎಸ್ಪೆಷಲಿ ವೆಜ್ಜಿನವ್ರು ಯಾರು ಇರ್ತಾರೆ ಅವರಿಗೆ ಪರ್ಟಿಕ್ಯುಲರಾಗಿ ವೆಜ್ಜು ಮೇಂಟೈನ್ ಮಾಡಬೇಕು. ಪಾತ್ರೆ ಎಲ್ಲ ಬೇರೆ ಇಟ್ಟು, ಪಾತ್ರೆ ಎಲ್ಲ ಬೇಡ. ಆ್ಯಕ್ಚುಲಿ ನನಗೆ ಒಬ್ಬರು ಕೊಂಕಣಿಸ್ ಒಬ್ಬರು ಇದ್ದರು, ಲೇಡಿ, ಒಳ್ಳೆ ಲೇಡಿ. ಅದು ಅವರಿಗೆ ಮಗಳಿದ್ದಾಳೆ, ಒಬ್ಬಳೆ ಮಗಳಿದ್ದಾಳೆ, ಅಳಿಯ ಇದ್ದಾರೆ. ಬಟ್ ನನಗೇನಾಯ್ತಂದರೆ, ನಮ್ಮ GSB ಸಭಾ ಅಧ್ಯಕ್ಷರು ಯುವಕರು ತಂಡದಿಂದ ನನಗೆ ಕರ್ಕೊಂಬಂದುಬಿಟ್ರು. ಉಡುಪಿ GSB ಸಭಾದಲ್ಲಿ ಯುವಕರು ಏನಿದ್ದಾರೆ ಆದರೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿದ್ದರು. ಯಾರ ಕರ್ಕೊಂಬಂದರು ಕೂಡ ನಮ್ಗೆ ಏನಾರ ಹೆಲ್ಪ್ ಬೇಕಿದ್ದರೆ ಅವರೆಲ್ಲ ಹೆಲ್ಪ್ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ಅವರ ಮುಖಾಂತರ ಬಂದಿದ್ದರಿಂದ ನಾನು ಕೇಳಿದೆ, ಇವ್ರ ಮಗಳಿದ್ದಾಳಲ್ಲ ಅಂತ. ಕೊನೆಗೆ ಹುಡುಗರೇ ಯುವಕರು ಹೇಳಿದ್ರು, ಇಲ್ಲ ಸರ್, ಮಗಳಿದ್ರೆ ಪ್ರಾಬ್ಲಮ್ ಇದೆ, ಈ ಮೇಡಮ್ಗೆ ಕಣ್ಣು ಕಾಣ್ತಾ ಇಲ್ಲ, ತುಂಬ ಇಶ್ಯೂಸ್ ಇದೆ, ಇದಕ್ಕೆ ನಾವು ಜವಾಬ್ದಾರಿ ಅಂದರು. ಓಕೆ, ನೀವು ಯುವಕರು ನಮಗೆ ನೀವು ಹೆಲ್ಪ್ಫುಲ್ಲಾಗಿದ್ದಾಗ ನಾನು ಇದು ನೋಡೋಕ್ಕೆ ತೊಂದರೆ ಇಲ್ಲ ಅಂತೇಳಿ ನಾನು ತೊಗೊಂಬಿಟ್ಟೆ. ಕೊನೆಗೆ ಹೇಳಿದ್ರು, ಪಕ್ಕಾ ವೆಜ್ ಅವರು, ಅದು ಡಸಂಟ್ ಮ್ಯಾಟ್ರ್. ಒಳ್ಳೆ ಹೆಂಗಸು, ಜೆನ್ಯೂನ್ ಥಿಂಕಿಂಗು, ತುಂಬ ಪ್ರೀತಿಯಿಂದ ಮುದ್ದಾಗಿ ಮಾತಾಡ್ತದೆ, ಚೆಂದನೂ ಇದ್ದರು ಅವ್ರು ನೋಡಲಿಕ್ಕೆ. ಇದೆಲ್ಲ ನೋಡಿದಾಗ ಈ ಜೆನ್ಯೂನು ಚೆಂದಾಗಿ ಮಾತಾಡ್ತಾರೆ ನೋಡಿ, ಅವ್ರಿಗೆ ನಾವು ಎಷ್ಟು ಬೇಕೋ ಸರ್ವಿಸ್ ಕೊಡಲಿಕ್ಕೆ ಖುಷಿ ಆಗುತ್ತೆ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ತಾರೆ ನೋಡಿ, ಆಗ ನಮಗೆ ಖುಷಿ ಆಗುತ್ತೆ, ನಮಗೇನು ಬೇಸರ ಆಗಲ್ಲ. ಪಾರ್ಟ್ನರ್ಶಿಪ್ ಆಗಿ ಒಂದು ಬಿಲ್ಡ್ ಆಗ್ತಾ ಹೋಗ್ತದೆ. ನಾವು ಹೇಳೋದು, ಅಮ್ಮ ಇವತ್ತು ನೀನು ಚಿಕನ್ ಎಲ್ಲ ಮಾಡಿದ್ದೀನಿ, ನಿಮಗೆ ಮಾತ್ರ ನಿಂಗೆ ಇಷ್ಟವಾದ ಇದು ಮಟ್ಟುಗುಳ್ಳದು ಸಾಂಬಾರು ಮಾಡಿದ್ದೀನಿ, ನಿಮ್ಮ ಮಟ್ಟುಗುಳ್ಳ ಸಾಂಬಾರು ನನಗೆ ಖುಷಿಯೇ ಆಗತ್ತೆ ಅವರು ಹೇಳ್ತಾರೆ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ, ಅವ್ರಿಗೆ ಪರ್ಟಿಕ್ಯುಲರಾಗಿ ಅವ್ರಿಗೆ ಫಸ್ಟ್ ಸರ್ವಿಂಗ್ ಅವರಿಗೆ. ಬೇರೆಯವರಿಗೆ ನಾನು ಕಾಮನಾಗಿ ಎಲ್ಲರಿಗೂ ತಂದು ಟೇಬಲ್ ಮೇಲೆ ಇಟ್ಟು ಅರೇಂಜ್ ಮಾಡಿ ಕೊಡ್ತೀನಿ. ಬಟ್ ಇವರೊಟ್ಟಿಗೆ ಇನ್ನೊಬ್ರು ಇದ್ದರು, ಬ್ರಾಹ್ಮಿನ್ಸ್ ಅವರು, ಅವರಿಬ್ಬರಿಗೂ ನಾನು ಏನು ಮಾಡ್ತೀನಿ, ಫಸ್ಟಿಗೆ ಅವ್ರು ಸರ್ವ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀನಿ. ಕೊಟ್ಟ ನಂತರದಲ್ಲಿ ನಾನು ಇಲ್ಲಿ ಬಂದು ಇವರಿಗೆಲ್ಲ ಸರ್ವ್ ಮಾಡೋದು, ವಿಡಿಯೋ ಮಾಡೋದು. ಯಾಕೆಂದರೆ ಯಾರು ಡೋನರ್ ಅಂತ ಇದ್ದರೆ ಅವರಿಗೊಂದು ಪರ್ಟಿಕ್ಯುಲರಾಗಿ ಅವ್ರಿಗೆ ಮಾತ್ರ ಒಂದು ಈ ಡಿಸ್ಪ್ಲೇ ಥರ ನಾನು ಒಂದು ವೀಡಿಯೋ ಮಾಡಿ ಏನು ಪ್ರಿಪೇರ್ ಮಾಡೋದನ್ನೆಲ್ಲ ಮಾಡಿ, ಯಾರು ಸೀನಿಯರ್ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಹತ್ರ ಒಂದು ಬ್ಲೆಸ್ಸಿಂಗ್ಸ್ ಮಾಡಿ ನಾನು ವೀಡಿಯೋ ಕಳಿಸ್ಕೊಡೋದು ನಮ್ಮದೊಂದು ವಾಡಿಕೆ ಮುಂಚೆಯಿಂದನೂ. ಇದರಿಂದ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಈಗ ನೋಡಿ, ಒಂದು 3,000-4,000 ಕೊಟ್ಟಿದ ತಕ್ಷಣ ಇಷ್ಟು ಜನಕ್ಕೆ ನಾನ್ ವೆಜ್ ಊಟ ಆಗ್ತದೆ. ಅವ್ರು ಹೇಳ್ತಾರೆ, ಕುಮಾರ್, ನಾನು ಸಿಟಿಯಲ್ಲಿ ನಾನು ಹೋದರೆ, ನಾನು ವಿತ್ ಫ್ಯಾಮಿಲಿ ಹೋದ್ರೇ ಇಷ್ಟು ಅಮೌಂಟ್ ಆಗ್ಬಿಡ್ತದೆ, ನಾನು ಇಷ್ಟು ಅಮೌಂಟ್ ಕೊಟ್ಟಿದ್ರು ನೀವು ಇಡೀ ಎಂಟರ್ ಇಷ್ಟು ಜನಕ್ಕೆ ಊಟ, ಅದು 2 ಟೈಮ್ ಅಂತ ಹೇಳ್ತಿರಲ್ಲ. ಇದು ನಮಗೆ ಒಳ್ಳೆಯ ಒಂದು ಜನರ ಕಡೆಯಿಂದ ಕೆಲವೊಬ್ರಿಗೆಲ್ಲ ತುಂಬ ಫೀಡ್ಬ್ಯಾಕು, ತುಂಬ ತೃಪ್ತಿ ಪಟ್ಟಿದ್ದಾರೆ. ಮೇ ಬಿ ಅದರಿಂದ ಒಂದು ಸಣ್ಣ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಇಟ್ಕೊಂಡು ಅದೊಂದು ಸೈಡಿಗೆಲ್ಲ ನಾವು ಡೆವಲಪ್ಮೆಂಟಿಗೆ ಇಲ್ಲ ಆ್ಯಕ್ಚುಲಿ. ಸೊ ನಮಗೆ ರಿಕ್ವೈರ್ಮೆಂಟಿಗೆ, ನಮ್ಮ ಕಿಚನ್ಗೆ ರಿಕ್ವೈರ್ಮೆಂಟಿಗೆ, ಫುಡ್ಡಿಗೆ ರಿಕ್ವೈರ್ಮೆಂಟಿಗೆ ಆಗತ್ತೆ ಮೇಂಟೈನ್ ಡೇ ಟು ಡೇ ಎಕ್ಸ್ಪೆನ್ಸ್. ಎಸ್, ಡೇ ಟು ಡೇ ಎಕ್ಸ್ಪೆನ್ಸಿಗೆ ಅದು ಆಗ್ತಿತ್ತು. ಸೊ ಹೇಳ್ದಂಗೆ ಯಾವಾಗ ನನಗೆ ಗೋಪಿನಾಥ್ ಸರು, ಸಾವಿತ್ರಿ ಮೇಡಮು, ಸಂಧ್ಯಾ ಮೇಡಮು ಎಲ್ಲ ಕಂಬೈನ್ ಆಗಿ ಒಂದು ಗ್ರೂಪ್ ಮಾಡ್ತಾರೆ, ಅಲ್ಲಿಂದ ನನಗೆ ಸ್ವಲ್ಪ ಫಂಡ್ ರೆಗ್ಯುಲರಾಗಿ ಬರುತ್ತೆ ಅಂತ ಆಯಿತು. ಈಗ ವಿತ್ ಕಾನ್ಫಿಡೆಂಟ್, ಏನು ಭಯ ಇಲ್ದಂಗೆ, ಏನು ರಿಕ್ವೈರ್ಮೆಂಟ್, ಎಸ್ ಏನು ರಿಕ್ವೈರ್ಮೆಂಟ್ ಇದೆ ನಮಗೆ. ನಾನು ಒಂದು ಡಿಮಾರ್ಟು ಇಲ್ಲಾಂದರೆ ಸ್ಮಾರ್ಟ್ ಬಜಾರು 2 ಕಡೆ ನಾನು ಚೂಸ್ ಇದ್ದೀನಿ. ಯಾಕೆಂದರೆ ಕೆಲವೊಂದು ಐಟಮ್ ಅಲ್ಲಿ ಚೀಪ್ ಇರ್ತದೆ. ಸೊ ಅಂಥ ಕಡೆ ಹೋಗ್ಬಿಡ್ತೀನಿ ನಾನು. ಎಸ್ಪೆಷಲಿ ಆಯಿಲ್, ಕೆಲವೊಂದು ಆನಿಯನ್ನು, ಆಮೇಲೆ ಟೀ ಪೌಡ್ರು, ಕೆಲವೊಂದು ಟೈಮಲ್ಲಿ ಇದು ಖಂಡಿತವಾಗ್ಲೂ ಕಮ್ಮಿ ಇರ್ತದೆ ರೇಟ್, ಕಂಪ್ಯಾರಿಟಿವ್ಲಿ ಮಾರ್ಕೆಟ್ ಪ್ರೈಸ್ ನೋಡಿದಾಗ ಕಮ್ಮಿ ಇರ್ತದೆ. ಸೊ ಅಲ್ಲಿಗೆ ಹೋಗ್ಬಿಡ್ತೀನಿ ನಾನು. ಅಲ್ಲಿಗೆ ಹೋಗಿ ನಮ್ಗೆ ಏನು ಬೇಕೋ ತಂದುಬಿಡ್ತೀನಿ. ಯಾಕೆಂದರೆ ನಮ್ಮ ಹತ್ರ ದುಡ್ಡಿದೆ. ದುಡ್ಡು ಇರೋಕ್ಕೆ ಹೋಗಿ ನಾವು ಅದನ್ನು ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡ್ತೀವಿ. ಅದೇ ನಾವು ಒಂದು ಟೈಮಲ್ಲಿ ದುಡ್ಡು ಇಲ್ದಾಗ ನಾವು ಅಲ್ಲಿ ಕೂಡ ಎಫರ್ಟ್ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಾವು ಲೋಕಲ್ ಶಾಪಲ್ಲಿ ಹೋದಾಗ ತುಂಬ ಕಾಸ್ಟ್ಲಿ, ಕಂಪ್ಯಾರಿಟಿವ್ಲಿ ತುಂಬ ಕಾಸ್ಟ್ಲಿ. ಆಫರ್ಸು ಅದು ಇದಿರ್ತದೆ. ಮತ್ತು ಹುಡುಗರು ಒಂದು 2-3 ಜನ ಹುಡುಗರು ಇದ್ದಾರೆ, ಅವ್ರು ಹೇಳ್ತಾರೆ, ಸರ್ ಒಂದು ನಿಯರ್ ಬೈ ಡೇಟ್ ಎಕ್ಸ್ಪೈರಿಗೆ ಒಂದು ಸ್ವಲ್ಪ ಗೋಧಿ ಇಟ್ಟಿದೆ ಸರ್, ಅವ್ರು ಆಫರಿಗೆ ಹಾಕಿದೆ ತೊಗೊಂಡೋಗ್ತೀರಾ?
ಎಷ್ಟು ಒಂದು 5 kg ನೋಡಿದ್ರೆ ತುಂಬ ಕಮ್ಮಿಗೆ ಸಿಗ್ತಂದ್ರೆ ಹೋಗಿ ಅಲ್ಲಿಂದ ಎತ್ಕೊಂಬಂದ್ಬಿಡ್ತೀನಿ. ಈಗ ಆ ಒಂದು ಕಾನ್ಫಿಡೆಂಟ್ ಬಂದಿದೆ. ಬಟ್ ಈಗ ಮನೆಯಲ್ಲೆಲ್ಲ ನಾನು ಫಸ್ಟ್ ಹೇಳಿದೆ ಏಜ್ ಆದರೆ ಒಂದು ಮಗು ಹಾಗೆ ಅಂತ, ಮಕ್ಕಳ ಒಂದು ಚೇಷ್ಟೆ ಅಂತ ಇರ್ತದೆ. ಸಡನ್ ಲೈಟ್ ಆಫ್ ಮಾಡೋದು ಬೇಗ, ಎಲ್ಲ ಅವರ ಮಧ್ಯೆ ಸ್ವಲ್ಪ ಗಲಾಟೆ ಆಗೋದು, ಹಾಗೆಲ್ಲ ಸಿಚುವೇಶನ್ಸ್ ಇರ್ತದೆ. ಅಯ್ಯೋ ಹೇಳಲಿಕ್ಕೆ ಎಂಥವ್ರು ತೆಗ್ದಿಡೋದು, ಅಡುಗಿಸಿ ಇಡೋದು, ಸ್ವೀಟ್ಸ್ ಬಂದರೆ ಸ್ವೀಟ್ ಇಡೋದು. ಇದು ಹೇಳಕ್ಕೆ ಹೋದ್ರೆ ನಮಗೆ 2 days ಬೇಕಾಗ್ಬೋದು. ಕ್ವೈಟ್ ಕಾಮನ್ ಸರ್ ಇದೆಲ್ಲ, ಕ್ವೈಟ್ ಹ್ಯೂಮನ್ ಟೆಂಡೆನ್ಸಿ. ಎಸ್ ಹ್ಯೂಮನ್ ಟೆಂಡೆನ್ಸಿನಲ್ಲಿ ಅದು ಏಜ್ ಪರ್ಸನಲ್ಲಿ ಇದೆಲ್ಲ ಇರ್ತದೆ. ಅದೊಂಥರ ಚೈಲ್ಡಿಶ್ ಥರ ಇರ್ತದೆ. ಕೆಲವರು ಸರ್ ಅದು ಮಾಡೋದೆಲ್ಲ ನಮಗೆ ನಗು ಬರ್ತದೆ, ಜೆನ್ಯೂನಾಗಿ ಕಾಣ್ತದೆ. ಕೆಲವರು ಮಾತ್ರ ಆ್ಯಟಿಟ್ಯೂಡ್ ವರ್ಸ್ಟ್ ಆಗಿರ್ತದೆ, ಅವರ ಬಿಹೇವಿಯರೇ ಸರಿ ಇರಲ್ಲ, ಆಗ ಬೇಜಾರಾಗ್ತದೆ. ನಿಮಗೆ ಒಂದು ಮಗ ರೀತಿಯಲ್ಲಿ ಬೈಯೋದೆಲ್ಲ ಇರ್ತದ? ಎಲ್ಲ ಇರ್ತದೆ ಸರ್. ಏನಾದ್ರು ಪೆಟ್ ಹೆಸರಿಂದ ಕರೀತಾರ, ಪೆಟ್ ನೇಮಿಂದ ಏನಾದ್ರು ಎಲ್ಲ ಅಂದರೆ ಪೆಟ್ನ ಟೀಕೆ ಥರ ಏನಿಲ್ಲ, ಅದು ನಮ್ಮ ತುಳು ಲ್ಯಾಂಗ್ವೇಜಲ್ಲಿ ಹೇಳ್ತಾರಲ್ಲ ಸರ್, ಆ ಥರ ಒಂದು ಹೇಳಿ ನನಗೆ 50-50 ಇದೆ ಸರ್. ಒಂದಷ್ಟು ಜನ ನನ್ನನ್ನು ತುಂಬ ರೆಸ್ಪೆಕ್ಟು ಅಪ್ರಿಷಿಯೇಷನ್, ಮಗನಕ್ಕಿಂತನೂ ಹೆಚ್ಚಿಲ್ಲ ಅನ್ನೋ ಮಟ್ಟಕ್ಕೆ ನಡ್ಕೊಂಡಿದ್ದಾರೆ. ಇದೇ ಒಂದು ತೃಪ್ತಿ ಸರ್ ನಮಗೆ. 20 ಜನರಲ್ಲಿ 2 ಜನ ನಮಗೆ ಮಕ್ಕಳಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೆ. ಕೆಲವೊಂದು 2-3 ಇನ್ಸಿಡೆಂಟ್, ಕೆಲವರು 2-3 ವ್ಯಕ್ತಿಗಳದ್ದು ನಾವು ಅಬ್ಸರ್ವ್ ಮಾಡಿದಾಗ ಮೋಸ್ಟ್ಲಿ ನಮ್ಮ ತಾಯಿನೂ ನಂಗೆ ಅಷ್ಟು ಪ್ರೀತಿ ಮಾಡಿಲ್ಲೇನೋ ಅಂತ ಅನಿಸುತ್ತೆ. ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಬಟ್ ಕೊನೆ ತನಕ ನನ್ನ ಹತ್ರ ಇದ್ದರೂ ನನ್ನ ಹತ್ರನೇ ಜೀವ ಬಿಟ್ಟರು ಅವರು. ಅದು ಕೂಡ ಅದು ಬಂದರ್ಥ ಎನ್ನ ಬಂಗಾರು ಎನ್ನ ಬಾಲ್ಯದಲ್ಲಿ. ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಪ್ರಾಬ್ಲಿ ರಿಯಲೈಸ್ ಆಗಿರ್ಬೋದು. ಮಗ ನೋಡಲಿಲ್ಲ, ಆದರೆ ಮನೆಯವ್ರು ನೋಡಲಿಲ್ಲ, ಅಟ್ಲೀಸ್ಟ್ ಒಂದು 3ನೇವರು ಬಂದು ನನಗೆ ಅದಕ್ಕಿಂತ ಒಳ್ಳೆ ಮಾಡಿ ನೋಡ್ತಾ ಇದ್ದಾರೆ ಅಂತ. ಎಸ್ ಫೀಲಿಂಗ್ ಆಬ್ವಿಯಸ್ಲಿ ತುಂಬ ಆ ಥರ ಇದೆ. ಬ್ಯಾಡ್ ಲಕ್ ನನಗೆ ಒಂದು ಅರ್ಧಕ್ಕರ್ಧ ಜನ ಹೇಟ್ ಮಾಡಿಕೊಂಡೇ ಹೋದವರು ಇದ್ದಾರೆ ಸರ್. ಅದು ಸಹ ಹೇಟ್ ಮಾಡ್ಕೊಂಡು, ಯಾಕೆಂದರೆ ಅವರಿಗೆ ದೇ ಡೋಂಟ್ ವಾಂಟ್ ಎ ಡೀಸೆಂಟ್ ಲೈಫ್, ದೇ ಡೋಂಟ್ ವಾಂಟ್ ಟು ಸೆಟ್ಲ್ ಇನ್ ಒನ್ ಪ್ಲೇಸ್, ದೇ ವಾಂಟ್ ಟು ಕೀಪ್ ಚೇಂಜಿಂಗ್ ದ ಪ್ಲೇಸಸ್. ಅವರಿಗೆ ಮೋಸ್ಟ್ಲಿ ರಿಸ್ಟ್ರಿಕ್ಟ್ ಇರಬಾರ್ದು. ಆ್ಯಂಡ್ ನೋಬಡಿ ಶುಡ್ ಅಬ್ಸ್ಟ್ರಾಕ್ಟ್ ದೇರ್ ಆ್ಯಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್ಸ್. ಆಲ್ಕೋಹಾಲಿಕ್ ಇದ್ದರೆ ಅವರಿಗೆ ಅದು ಬೇಕಾಗತ್ತೆ. ಹ್ಯಾಬಿಟ್ಸ್ಗಳ್ನೆಲ್ಲ ನಾವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಸೊ ಅವರಿಗೆ ಸ್ಟ್ರೀಟಿಗೆ ಬಿಟ್ಬಿಟ್ರೆ ದೇ ವಿಲ್ ಬಿ ವೆರಿ ಹ್ಯಾಪಿ ಇನ್ ಸ್ಟ್ರೀಟ್. ಯಾಕೆಂದರೆ ವಾಟ್ ಎವರ್ ದೇ ರಿಕ್ವೈರ್ ದೇ ವಿಲ್ ಗೆಟ್ ಇಟ್. ಈಗ ರೋಡಲ್ಲಿ ಹೋದವನಿಗೆ ಒಬ್ಬರು ಡ್ರಿಂಕ್ಸ್ ಮ್ಯಾನ್ ಮಾಡ್ತಾನಂದರೆ ಅವನ ಹತ್ರ ನೀವು ಹೋಗಿ ನನಗೊಂದು ಬಾಟ್ಲ್ ಕೊಡಪ್ಪ ಅಂದರೆ ಡೆಫಿನೆಟ್ಲಿ ಅವ್ರು ತಂದು ಕೊಡ್ತಾರೆ. ಅದೇ ಊಟ ಕೊಡೋಂದರೆ ಯಾರು ಕೊಡೋಲ್ಲ. ಒಂದು ಸಿಗರೆಟ್ ಬೇಕು, ಒಂದು ಬೀಡಿ ಬೇಕು, ಅಥವಾ ನನಗೊಂದು ಬಾಟ್ಲ್ ಬೇಕಂದರೆ ಯಾರ ತಂದು ಕೊಟ್ಬಿಡ್ತಾರೆ. ಅವ್ರಿಗದು ಲಕ್ಕಿ, ಅದು ಅವರಿಗೆ ತುಂಬ ಲಕ್ಕಿ. ಅವರಿಗೆ ಸಿಕ್ಬಿಡ್ತದೆ ಅವರಿಗೆ ಊಟ ಬೇಡ. ಅವನು ಆಲ್ಕೋಹಾಲಿಕ್ ಒಂದು ಇದ್ಬಿಟ್ರೆ ಸಾಕು. ಕೆಲವರಿಗೆ ಬೀಡಿ ಇದ್ಬಿಟ್ರೆ ಸಾಕು, ಬೀಡಿ ಟೀ, ಬೀಡಿ ಚಾ ಇದ್ಬಿಟ್ರೆ ಸಾಕು. ಸೊ ಈ ಥರನೂ ಕೆಲವರಿದ್ದಾರೆ. ಬೇಜಾರಾಗೋದಂದರೆ ನಮ್ಮ ಹತ್ರ 3 ವರ್ಷ 4 ವರ್ಷ ಇದ್ದು ಚೆನ್ನಾಗಾಗಿ ಲಾಸ್ಟಿಗೆ ಗಲಾಟೆ ಮಾಡಿಕೊಂಡು ಕೊನೆಗೆ ಸ್ಟ್ರೀಟಲ್ಲಿ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಅಂದಾಗ ತುಂಬ ಬೇಜಾರಾಗುತ್ತೆ. ಸೊ ನಿಮ್ಮ ಹತ್ರ ಬರುವಂಥ ಆಬ್ವಿಯಸ್ಲಿ ಡಿಸ್ಕಷನಲ್ಲಿ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಬ್ಯಾಕ್ಗ್ರೌಂಡ್, ದೇರ್ ಓನ್ ಲೈಫ್ ಸ್ಟೋರಿ. ಎಸ್, ದರ್ ಮೋಸ್ಟ್ ಡಿಸ್ಟರ್ಬಿಂಗ್ ಸ್ಟೋರಿ ಅಂತ ನಿಮ್ಮ ಪ್ರಕಾರ ಈಗಿನ ಇರುವ ಒಂದು 15 ಜನರಲ್ಲಿ ಇದೆ ಸರ್? ಡಿಸ್ಟರ್ಬಿಂಗ್ ಇಸ್ ಅ ಹಾರ್ಶ್ ವರ್ಡ್, ಮೋಸ್ಟ್ಲಿ ಇಮೋಷ್ನಲ್ ಸ್ಟೋರಿ ಇದೆ ಸರ್. ಹೇಳಿದ್ದೇನೆಂದರೆ ಅವರ ಬ್ಯಾಕ್ಗ್ರೌಂಡ್ ನಮಗೇನು ಗೊತ್ತಾಗಲ್ಲ. ಸೋಷಿಯಲ್ ವರ್ಕರ್ ನಮ್ಮ ತಂದು ಬಿಟ್ಬಿಡ್ತಾರೆ. ಕೆಲವರು ಅವರ ಬ್ಯಾಕ್ಗ್ರೌಂಡ್ ಗೊತ್ತಿರ್ತದೆ, ಅವ್ರು ಹೇಳ್ತಾರೆ ಈ ಥರ ಅವನಿಗೆ ಫ್ಯಾಮಿಲಿ ಇದ್ದಾರೆ, ಲೆಫ್ಟ್ ಔಟು, ಬೀದಿಯಲ್ಲಿದ್ದಾನೆ, ಬೀದಿಯಲ್ಲಿರೋ ಬದಲು ಇಲ್ಲಿ ತಂದು ನಾವು ಬಿಡ್ತಾಯಿದ್ದೀವಿ, ಇರೋಷ್ಟು ದಿನ ನೋಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಅವರ ಹೇಳಿಕೆ ಮೇಲೆ ನಾವು ತಗೊಳ್ತೀವಿ. ಅದರ ನಂತರದಲ್ಲಿ ಇವನ ಕ್ರಿಮಿನಲ್ ಮೈಂಡ್ ಏನಿದೆ ಇವ ಪ್ರೂವ್ ಮಾಡ್ತಾನೆ. ಆಮೇಲೆ ಸ್ವಲ್ಪ ಗಟ್ಟಿಯಾಗೋ ತನಕ, ಗಟ್ಟಿ ಆದ್ರ ಮೇಲೆ ಇವರ ಇಂಟೆನ್ಷನ್ ಅದನ್ನು ತೋರಿಸೇ ಬಿಡ್ತಾರೆ. ಬಟ್ ನಿಮ್ಮ ಪ್ರಕಾರ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸೊಸೈಟಿಯಲ್ಲಿ ಈ ಏಜ್ ಆದವರು ದೂರ ಆಗಲಿಕ್ಕೆ ರೀಸನ್ ಏನಿರ್ಬೋದು? ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ಗಳು ಮೇಲೆ ನಾವು ಹೇಳೋದಾದರೆ, ತುಂಬ ಎಕ್ಸ್ಪೀರಿಯನ್ಸ್ಗಳು ನಾವು ಇಟ್ಕೊಂಡು ಹೇಳೋದಾದ್ರೆ ಎಲ್ಲರೂ ಒಂದೇ ಕ್ಲಾಸ್ ಇಲ್ಲ ಸರ್. ಒಬ್ಬೊಬ್ರದ್ದು ಆ್ಯಟಿಟ್ಯೂಡು, ಒಬ್ಬೊಬ್ರದ್ದು ಲೈಫ್ ಸ್ಟೋರಿ ಒಂದೊಂದು ಥರ ಇದೆ. ಈಗ ನನ್ನ ಅನುಭವ ಪ್ರಕಾರ
ತಂದೆ ತಾಯಿಯೇ ಮಕ್ಕಳನ್ನು ಹಾಳು ಮಾಡ್ತಾರೆ ಅನ್ನೋದು ಕೆಲವೊಂದು ಎಕ್ಸ್ಪೀರಿಯೆನ್ಸ್ ನನಗಾಗಿದೆ. ಹೇಗೆ ಅಂತಂದರೆ, ಮಕ್ಕಳು ಚೆನ್ನಾಗಿ ಓದ್ತಾರೆ, ಅವ್ರು ಇಲ್ಲೇ ಎಲ್ಲರೂ ನಾವು ಅದನ್ನು ಎಜುಕೇಷನ್ ಮಾಡೋ ಜಾಬ್ ಮಾಡೋ ಟೈಮಲ್ಲಿ ಇವರು ಫೋರ್ಸಾಗಿ ಹೇಳ್ತಾರೆ, ನೀವು ಅಮೇರಿಕ ಹೋಗೋಕ್ಕಾಗಲ್ವಾ, ಫಾರಿನ್ಗೆ ಹೋಗೋಕ್ಕಾಗಲ್ವಾ, ನೋಡ ಅವರ ಮಗ ಫಾರಿನ್ ಇದ್ದಾನೆ, ಇವರ ಮಗ ಫಾರಿನ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಏನಾಗಂದರೆ ಫಾರಿನ್ ಹೋಗೋದು ಇವ್ರ ತಂದೆ ತಾಯಿಗೆ ಒಂದು ಖುಷಿ, ನನ್ನ ಮಗ ಫಾರಿನ್ ಹೋಗ್ತಾನಲ್ಲ ಅಂತ ಹೇಳ್ಬಿಟ್ಟು. ಸೊ ಏನೋ ಒಂದು ರೀಸನಲ್ಲಿ ಅವರು ಒಂದು ಫಾರಿನ್ ಹೋಗ್ತಾರೆ. ಫಾರಿನ್ ಹೋದ್ರ ಮೇಲೆ ಇವ್ರಿಗೆ ಅಷ್ಟೊತ್ತಿಗೆ ಏಜ್ ಆಗ್ತದೆ. ಇವ್ರಿಗೆ ಏಜ್ ಆದ್ರ ಮೇಲೆ ಮಗ ನನಗೆ ಪ್ರಾಬ್ಲಮ್ ಇಂದ ಬಾ ಅಂದರೆ ಅವನು US ಅವನು ಪಟ್ಟ ಬರಲಿಕ್ಕಾಗಲ್ಲ. ಇದು ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ. ಕೊನೆ ಕಾಲದಲ್ಲಿ ದುಡ್ಡೊಂದು ಬರ್ತಾ ಇರ್ತದೆ, ನೋಡ್ಕೊಳ್ಳೋಕೆ ಯಾರು ಇರೋಲ್ಲ. ಮಕ್ಕಳ ಅಪೇರೆನ್ಸ್ ಬೇಕಾಗತ್ತೆ. ಆ ಟೈಮಲ್ಲಿ ದುಡ್ಡು ತೊಗೊಂಡು ಏನು ಮಾಡೋದು, ಮಕ್ಕಳ ಅಪೇರೆನ್ಸ್ ಬೇಕಾಗತ್ತೆ, ಸಿಗೋದಿಲ್ಲ ಆವಾಗ. ಸೊ ನಾವು ಯಾರನ್ನು ಬ್ಲೇಮ್ ಮಾಡಬೇಕಾಗತ್ತೆ. ಬಟ್ ಎಲ್ಲ ಸರಿ ಇದ್ದು, ಎಲ್ಲ ಮಕ್ಕಳು ಸರಿ ಇದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಆದರೂ ಸಹ ತಂದೆ ತಾಯಿನ ಇಗ್ನೋರ್ ಮಾಡಿ ಇಂಥ ಒಂದು ಆಶ್ರಮಕ್ಕೆ ಬಿಟ್ಟು ಹೋಗುವಾಗ ಆ ಮಕ್ಕಳನ್ನು ನೋಡುವಾಗ ನಿಮ್ಗೆ ಎಂತ ಅನ್ನಿಸ್ತದೆ? ಈಗ ಇದು ಕೂಡ ಹಂಗೆ ಸರ್, ನಾವು ಎಲ್ಲದೂ ಒಂದೇ ಥರ ತೊಗೊಳಕ್ಕಾಗಲ್ಲ. ಒನ್ ಸೈಡ್ ಸ್ಟೋರಿ ಅಂತ, ಒನ್ ಸೈಡ್ ಇದಾಗತ್ತೆ. ಇದು ಏನಾಯ್ತಂದರೆ, ತಂದೆ ತಾಯಿನೇ ಸರಿ ಇರೋಲ್ಲ ಕೆಲವೊಂದು ಕಡೆ. ಸರಿ ಇರಲ್ಲ ಅನ್ನೋದು ಅರ್ಥ ಏನಂತಂದರೆ, ಈಗ ನಾನು ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಗೆ ಅಂದರೆ, ತಂದೆ ತಾಯಿ ಚೆನ್ನಾಗೇ ಇರ್ತಾರೆ, ಮಕ್ಕಳು ಚೆನ್ನಾಗಿರ್ತಾರೆ, ಎಲ್ಲಿ ತನಕ ಅಂದರೆ ಮದುವೆ ಆಗೋ ತನಕ. ಮದುವೆ ಆದ್ರ ಮೇಲೆ ಇವತ್ತಿನ ಒಂದು ಸಿಸ್ಟಮಲ್ಲಿ ಅಟ್ಲೀಸ್ಟ್ ಒಂದು 30-35 ತನಕ ಒಬ್ಬರು ಗಂಡಸು ದುಡ್ಕೊಂಡು ಇದ್ದಾರೆ ಅಂತಂದರೆ ವೈಫು ಮನೆಯಲ್ಲೇ ಏನೋ ಒಂದು ನೋಡ್ಕೋಬೋದು ಅಂತ ಆಗತ್ತೆ. ಸೊ ಮನೆ ಮೇಂಟೈನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 40,000 ಬೇಡವಾ? ಈಗ ಆರಾಮ್ಸೆ ಬೇಕಲ್ವಾ? ಬೇಸಿಕ್ ಬೇಕೇ ಬೇಕಾಗತ್ತೆ. ಕೆಲವರಿಗೆ ಗಂಡಸರಿಗೆ 40,000 ಅರ್ನಿಂಗ್ಸ್ ಇಲ್ಲ ಅಂದಾಗ ಸಪೋಸ್ ವೈಫ್ ಕೆಲಸಕ್ಕೆ ಹೋಗಲೇಬೇಕಾಗತ್ತೆ. ಸೊ ಇಬ್ಬರು ಜಾಬಿಗೆ ಹೋಗ್ತಾರಂತ ಆದರೆ ಮನೇಲಿ ಇಬ್ಬರು ಹಿರಿಯರು ಮನೇಲಿ ಉಳ್ಕೊಂಡ್ಬಿಡ್ತಾರೆ. ಸೊ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಇಬ್ಬರು ಜಾಬಿಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಮನೆಯಲ್ಲಿ ಇಬ್ಬರು ಹಿರಿಯರು ಇರ್ತಾರೆ. ಮನೇಲಿ ಹಿರಿಯರು ಆ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದು ಬಿಟ್ಟರೆ ಪ್ರಾಬ್ಲಮ್ ಬರಲ್ಲ. ಪ್ರಾಬ್ಲಮ್ ಎಲ್ಲಿ ರೇಸ್ ಆಗತ್ತಂದರೆ, ಮನೇಲಿದ್ದವ್ರು ಏನಾರ ಒಂದು ಕಿರಿಕ್ ಮಾಡಿದ್ರೆ ಅಲ್ಲಿಂದ ಶುರು ಆಗ್ತದೆ. ಎಕ್ಸಾಂಪಲ್ ಸರ್, ಒಂದು ಸ್ಟೋರಿ ಏನಾಯ್ತಂದರೆ, ಬೆಳಗ್ಗೆ ಎದ್ದು ಗಂಡ ಬೇಗ ಫಸ್ಟ್ ಜಾಬಿಗೆ ಹೋಗ್ಬಿಡ್ತಾರೆ. ಅದ್ರ ನಂತರ ಹೆಂಡತಿ ಹೋಗಬೇಕು. ಹೆಂಡತಿ ಹೋಗೋಕ್ಕಿಂತ ಮುಂಚೆ ಅವಳು ಏನು ಮಾಡ್ತಾಳೆ, ಹಿರಿಯರು ಇಬ್ಬರು ಇದ್ದಾರಲ್ಲ ಅಂಥೇಳಿ ಅವರಿಗೆ ಮಾಡಿಟ್ಟಿದ್ನೆಲ್ಲ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಟೇಬಲ್ ಮೇಲೆ ಇಟ್ಟು ಅವರು ತೊಗೊಂಡೋಗ್ಲಿಕ್ಕೆ ಪ್ರಿಪೇರ್ ಆಗ್ತಾರೋ ಟೈಮಲ್ಲಿ ತಂದೆ ಇಲ್ಲಿಂದ ಅಂದರೆ ಮಾವ ಆಗ್ತಾಳೆ. ಆ ಮಾವ ನೋಡ್ತಾರೆ, ಹೀಗೆ ಇಲ್ಲ ಸೊಸೆ ಏನೋ ಬೇರೆ ಥರ ಹಾಕ್ಕೊಳ್ತಿದ್ದಾಳೆ ಅಂತ ಜಸ್ಟ್ ಎಣಿಕೆ ನೋಡಿದಾಗ ಆ ಒಂದು ಫಿಶ್ ಫ್ರೈಯನ್ನು ಅವರು ಪ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಅದು ಫಿಶ್ ಫ್ರೈ ಏನಂದರೆ ಅದು ಸ್ವಲ್ಪ ಅಗಲ ಕಾಣ್ತದೆ. ಫಿಶ್ ಫ್ರೈ ಸ್ವಲ್ಪ ಅಗಲ ಕಾಣ್ತದೆ. ಅದು ರೀಸನ್ ಸಾಕು. ಈಗ ಅವಳು ಇಟ್ಕೊಂಡು ಹೋಗ್ಬಿಡ್ತಾಳೆ. ಇವರು ಗಂಡ ಫಸ್ಟ್ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡ್ತಾನೆ, ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರೋದು ಹಾಟ್ ಬಾಕ್ಸ್ ಊಟ ಹಾಗೇ ಇರ್ತದೆ. ಬಂತಾನೆ, ಅಪ್ಪ ಟಿಪಿಕಲ್ ಅದು ನೋಡಿ ಸರ್, ಸಣ್ಣ ಒಂದು ಎಕ್ಸಾಂಪಲ್. ಅಪ್ಪ ಏನಪ್ಪ ಊಟ ಮಾಡಿಲ್ವಾ ಅಂತ. ಹೌದು, ನಮಗೆಲ್ಲ ಬೂತಾಯಿ ಮೀನು ಇಟ್ಟು ನೀನು ನಿನ್ನ ಹೆಂಡತಿ ಅಂಜಲ್ ಮೀನು ತೊಗೊಂಡೋಗಿ ಸಾಕು. ಅಲ್ಲಿಂದ ಶುರು. ಒಂದೇ ಬಂದ ತಕ್ಷಣ ಅವನಿಗೆ ಟೆನ್ಷನ್. ಯಾಕೆಂದರೆ ಅವನ ಅಪ್ಪ ಅಮ್ಮ ಅದು ಕರೆಕ್ಟ್. ನನ್ನ ಅಪ್ಪ ಅಮ್ಮನಿಗೆ ಒಂದು ಊಟ ಕೊಡದೆ ಇದನ್ನು ಕಾಯ್ತಾ ಇರ್ತೇನೆ. ಹೆಂಡತಿ ಬರ್ತಾಳೆ, ಪಾಪ ಅವಳು ಸುಸ್ತಾಗಿ ಬರ್ತಾಳೆ. ಬಂದಂಗೆ ನೀವು ಅವಳನ್ನ ಹಿಡ್ಕೊಂಡು ಕೆಪ್ಪೆ ಬಿಟ್ಬಿಟ್ರೆ ಮ್ಯಾಟ್ರೇ ಇಲ್ಲ. ಫಸ್ಟಿಗೆ ತಪ್ಪು ಸಹ ಇಲ್ಲ ಮ್ಯಾಟ್ರ್ ಫಸ್ಟಿಗೆ ಪೆಟ್ಟಾದ್ರ ಮೇಲೆ ಜಗಳ ಆಗ್ತದೆ. ಜಗಳ ಆಗಿ ಏನು ಅಂತಂದರೆ, ನನ್ನ ಅಪ್ಪಮ್ಮನಿಗೆ ಭೂತ ಇಟ್ಟು ನೀನು ಅಂಜಲ್ ಮೀನು ತೊಗೊಳೋದಿಯಲ್ಲ, ಎಂತ ಇದು ಅಂತ. ಹೆಂಡತಿ ಮತ್ತು ಅಂಜಲ್ ಮೀನು ತೊಗೊಂಡು ತಿನ್ನೋಕ್ಕೆ ನೀ ಇಲ್ಲ DC ಆಫೀಸಿಗೆ ಕೆಲಸಕ್ಕೆ ಹೋಗ್ತಿದ್ಯಾ, ಇಲ್ಲ ನಾನೇನಾರ DC ಆಫೀಸಿಗೆ ಕೆಲಸಕ್ಕೆ ಹೋಗ್ತಿದ್ದೀನ? ನೀನು ಹೋಗೋದು ಲೋಕಲ್ ಕೆಲಸ, ನಾನು ಹೋಗೋದು ಲೋಕಲ್ ಕೆಲಸ, ದುಡ್ಡೆಲ್ಲಿಂದ ಬರಬೇಕು? ಆಗ ಹಿರಿಯ ವ್ಯಕ್ತಿ ಹೇಳ್ತಾನೆ, ಇಲ್ಲೋ ನೀನು ದೊಡ್ಡ ಮೀನು ತೊಗೊಳೋದ್ಯಾ ಅಂತ. ಆಗ ಅವಳು ಹೇಳ್ತಾಳೆ, ನಿನಗೆ ಭೂತಾಯಿ, ನನಗೆ ಹೆಸೋಳಿ ಅಂತ ಒಂದು ಮೀನೇನೋ ಬರ್ತದೆ, ಸ್ವಲ್ಪ ಅಗಲ ಇರ್ತದೆ ಸರ್. ಅದು ಆ್ಯಕ್ಚುಲಿ ಅದು ಮುಳ್ಳಿರ್ತದೆ ಹೊಟ್ಟೆ ಹತ್ರ, ಸೊ ಸ್ವಲ್ಪ ಅಗಲ ಕಾಣ್ತದೆ. ಅವಳು ಹೇಳ್ತಾಳೆ, ರಬ್ಬಾಯಿ ಮೀನು ಇದು
ನಿನಗೆ ಮುಳ್ಳು ಬೇಡ ಅಂತ ನಾ ರಬ್ಬಾಯಿ ಮೀನು ತೊಗೊಂಡೋದೆ, ನೀ ಅಂಜಲ್ ಮೇಡ್ ಅಂತ. ದ ಹೋಲ್ ಡೇ ವಾಸ್ ಅಪ್ಸೆಟ್ ಫಾರ್ ದೆಮ್. ಕುಕ್ಕಿಂಗ್ ಇಲ್ಲ, ಊಟ ಇಲ್ಲ, ಇಬ್ಬರೂ ಅಪ್ಸೆಟ್ಟು. ಬೆಳಗ್ಗೆ ಎದ್ದು ಅವರು ಮತ್ತೆ ಅವರ ಡ್ಯೂಟಿಗೆ ಹೋಗಬೇಕು. ಇಂಥ ಚಿಕ್ಕ ಚಿಕ್ಕ ವಿಷಯದಿಂದ ಶುರು ಆದದ್ದು ಇದರಿಂದನೇ ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದು ನಾನು ಹೇಳ್ತಾರದ್ದೆಲ್ಲ ಇದು ನನ್ನ ಒಂದು 8 ವರ್ಷದ ಒಂದು ಅನುಭವದಲ್ಲಿ ಬಂದಂಥ ವಿಷಯಗಳು. ಸೊ ನಾವು ಎಲ್ಲ ಕೇಸು ಒಂದೇ ಥರ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಕೇಸ್ ಇದೆ. ನಾನು ಯೂಶ್ವಲಿ ಕೆಲವೊಬ್ಬರಿಗೆ ಹಿರಿಯರಿಗೆ ಅಡ್ವೈಸ್ ಮಾಡೋದೇನೆಂದರೆ, ಈಗ ಮೇ ಬಿ ಕಾಲ ಚೇಂಜ್ ಆಗಿದೆಯೋ ಅಥವಾ ಜನರು ಚೇಂಜ್ ಆಗಿದ್ದಾರೋ ನಮಗೆ ಅದು ಗೊತ್ತಿಲ್ಲ. ಪ್ರಾಕ್ಟಿಕಲ್ ಥಿಂಕಿಂಗ್ ಏನಂದರೆ, ನಾವು ಹಿರಿಯರು ನಮಗೆ ವಯಸ್ಸಾಗ್ತಾ ಬಾಯಿ ಒಂದು ಸ್ವಲ್ಪ ಕಮ್ಮಿ ಮಾಡಿಬಿಟ್ರೆ ಮೋಸ್ಟ್ಲಿ ಅಟ್ಲೀಸ್ಟ್ ನಮಗೆ ಸಿಗೋ ಒಂದು ಗ್ಲಾಸ್ ನೀರಾರ ಸಿಗ್ತಾ ಇರ್ತದೆ. ನಾವು ನಮ್ಮ ಬಾಯಿಂದನೇ ಎಲ್ಲ ಕೆಡಿಸ್ಕೊಂಡ್ಬಿಡ್ತೀವ. ಅದಕ್ಕೆ ಬೋಲ್ಡಾಗಿ ನಮ್ಮ ಆಶ್ರಮಕ್ಕೆ ಬಂದವ್ರಿಗೆ ನಾನು ಹೇಳ್ತೀನಿ, ವಯಸ್ಸಾಗ್ತಾ ನಾವು ಸೈಲೆಂಟ್ ಆಗೋದು ತುಂಬ ಒಳ್ಳೆಯದು. ನಾವು ಸ್ವಲ್ಪ ಚೆನ್ನಾಗಿರ್ಬೋದು. ನಮ್ಮ ವಾಯ್ಸ್ ರೇಸ್ ಆಗಿದ ತಕ್ಷಣ ಮೋಸ್ಟ್ಲಿ ನಮಗೆ ಬೀದಿಗೆ ಹೋಗೋ ಪರಿಸ್ಥಿತಿ ಬರ್ಬೋದೇನೋ ಅಂತ. ಇವತ್ತಿನ ಜನ್ರೇಷನಲ್ಲಿ ಇವತ್ತಿನ ಹಿರಿಯರು ತುಂಬ ಹೆದರ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳೋದಕ್ಕಿಂತನೂ ಹೆದರಿಕೆ ಬರ್ತಾಯಿದೆ. ಎಸ್ಪೆಷಲಿ ಗಂಡು ಮಕ್ಕಳು ಇಟ್ಕೊಂಡಿದ್ದಾರಲ್ಲ, ಈ ಗಂಡು ಮಕ್ಕಳು ಇಟ್ಕೊಂಡಿದ್ದವ್ರಿಗೆ ಹೆದರಿಕೆ ಜಾಸ್ತಿ ಇದೆ, ನಾಳೆ ಏನಪ್ಪ ನಮ್ಮ ಲೈಫು ಅಂತ. ಸೊ ಇದೇ ಒಂದು ನೆಪದಲ್ಲಿ ಎಲ್ಲೋ ಒಂದು ಬೇಸ್ಡ್ ಆನ್ ಸ್ಪಿರಿಚುವಲ್ ಥಿಂಕಿಂಗಲ್ಲಿ ನಾವು ಎಲ್ಲರೂ ಹೋಗಿ ಆಶ್ರಮಕ್ಕೆ ಊಟ ಕೊಟ್ಬಿಟ್ರೆ ನಮ್ಮ ಲೈಫ್ ಚೆನ್ನಾಗಿರ್ಬೋದು ಏನೋ ಅಂತ ಥಿಂಕ್ ಮಾಡ್ಕೊಂಡು ಆಶ್ರಮಕ್ಕೆ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಈ ಥರ ಒಂದು ಊಟ ಬಂದಾಗ ನಮಗೂ ಕೂಡ ತುಂಬ ರಿಲ್ಯಾಕ್ಸು. ಎಲ್ಲರೂ ಯಾರು ಊಟ ತೊಗೊಂಬರ್ತಾರೆ, ಊಟ ಕೊಡ್ತಾರೆ ಅಂತ ಆದರೆ ನಮಗೆ ಈ ಹಬ್ಬ ಅನ್ನಂಗೆ ಆಗತ್ತೆ. ಬಟ್ ನಿಮ್ಮದು ಆಶ್ರಮದಲ್ಲಿ ಒಂದು ಆಶ್ರಮ ಬಗ್ಗೆ ಮಾತಾಡೋಕೆ ಒಂದು ಮಾತಿದೆ, ಫೈನಲ್ ಸ್ಟೆಪ್ಸ್ ವಿತ್ ಡಿಗ್ನಿಟಿ, ಕೊನೆಯ ಹೆಜ್ಜೆಗಳು ಗೌರವದಿಂದ ಅಂತ. ಅದು ಫೈನಲ್ ಎಂಥ ಮೆಸೇಜ್ ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಿ? ಈಗ ನನ್ನ ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರತಿಯೊಬ್ಬನ ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಇಂಟೆನ್ಷನ್ ಇದೆ, ನನಗೆ ಹಣ ಮಾಡಬೇಕು ಅಂತ ಇಂಟೆನ್ಷನ್ ಇದ್ದರೆ ನಾನು ಹೋಗಿ ಏನಾರು ಕೇಳಿ ಏನಾರು ತೊಗೊಂಬಂದು ಐ ಕ್ಯಾನ್ ಬಿಕಮ್ ರಿಚ್. ಸಿ ಆಶ್ರಮ ಅನ್ನೋದು ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ಆನ್ ಬೋತ್ ದ ಸೈಡ್ಸ್ ಆ್ಯಕ್ಚುಲಿ. ಇದು ಹೇಗೆ ಇದೆ ಅಂತಂದರೆ, ಈಗ ಮೋಸ್ಟ್ ಪ್ರಾಬಬಲಿ ಇಟ್ಸ್ ಬಿಕಮ್ ಕಮರ್ಷಿಯಲ್. ತುಂಬ ಮನಿ ಮೇಕಿಂಗ್ ಇದೆ. ನಾವು ಸುಳ್ಳು ಹೇಳೋಂಗಿಲ್ಲ ಇದರಲ್ಲಿ. ನಾನೊಬ್ಬ ಆಶ್ರಮ ಮಾಡ್ತಾಯಿದ್ದೀನಿ, ಬಟ್ಟು ತುಂಬ ಜನ ನನಗೆ ಬಂದು ಶೇರ್ ಮಾಡಿದ್ದಾರೆ. ಅವರವರ ಎಕ್ಸ್ಪೀರಿಯೆನ್ಸ್ ನನಗೆ ಶೇರ್ ಮಾಡೋ ಟೈಮಲ್ಲಿ ನಾವು ನೋಡಿದಾಗ, ಹೌದಾ ನಾವು ಕೇಳಿದ್ದು ಬೇರೆ ಥರ ಇತ್ತಲ್ಲ, ಇಲ್ಲಿ ನಡೀತಾ ಇರೋದು ಬೇರೆ ಥರ ಇದೆಯಲ್ಲ, ನಮಗೆ ಒಂದು ಕ್ವೆಶನ್ ಮಾರ್ಕ್ ಬರ್ತದೆ. ಆ ಥರ ಇಲ್ಲಲ್ಲ ಅಂತ ನಾನು. ಬಟ್ ಜನರಿಂದನೇ ನಮಗೆ ಗೊತ್ತಾಗ್ತದೆ ಇಲ್ಲಿ ಈ ಥರ ಉಂಟು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಒಂದು ರೀಸನ್ನು, ಪೀಪಲ್ಸ್ ಫೀಡ್ಬ್ಯಾಕಿಂದನೇ ನಾವೇನು ಮಾಡ್ತಿದ್ವಿ, ನಮಗೆ ಯಾವ ರೀತಿ ನಾವು ತೊಗೊಂಡೋಗ್ಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಮೇಲೆ ನಾವು ಅದನ್ನು ಸ್ವಲ್ಪನಾರ ತೊಗೊಳ್ತೀವಿ, ಅದರ ಪ್ರಕಾರ ಫಾಲೋಅಪ್ ಮಾಡ್ತೀವಿ. ಬಟ್ ಅಲ್ಟಿಮೇಟ್ಲಿ ನಿಮಗೆ ಎಲ್ಲರೂ ನಿಮ್ಮನ್ನು, ನೀವು ಎಷ್ಟೇ ಪ್ರಾಂಪ್ಟ್ ಆಗಿದ್ದೀರಿ ಅಂದರೆ ಎಲ್ಲರೂ ನಿಮ್ಮನ್ನು ಒಳ್ಳೆಯವರು, ನೀವು ಪ್ರಾಂಪ್ಟ್ ಇದ್ದೀರಿ ಅಂತ ಹೇಳೋಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಈಗ ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ನ ನೋಡ್ತಾ ಇದ್ದೀವಿ, ಎಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್, ಅವರು ಕೂಡ ಎಷ್ಟೋ ಜನ ಬ್ಲಾಸ್ಟ್ ಮಾಡ್ತಾರೆ ಅಂತಂದಮೇಲೆ. ಸೊ ನಾವೆಲ್ಲ ಯಾವ ಲೆಕ್ಕಕ್ಕೂ ಇಲ್ಲ. ಇಟ್ಸ್ ಕ್ವೈಟ್ ಕಾಮನ್ ದಟ್ ಎಲ್ಲ ಥರದ್ದು ನೆಗೆಟಿವ್ ಮೈಂಡ್ಸೆಟ್ ಇದ್ದೇ ಇರ್ತದೆ. ಬಟ್ ನಿಮ್ಮದೊಂದು ಫೈನಲ್ ಥಾಟ್ ಸರ್, ಒಂದು ಯುವ ಜನರಿಗೆ ಈಗಿನ ಪರಿಸ್ಥಿತಿ ನೋಡಿದರೆ, ಎಕ್ಸ್ಪೆಷಲಿ ನಿಮ್ಮದಲ್ಲಿ ಬರುವಂಥ ಒಂದು ಆಶ್ರಮಕ್ಕೆ ಇಂಟೇಕ್ ಆಗುವಂಥ ಒಂದು ವೃದ್ಧರಿರ್ಬೋದು, ಅವರ ಪರಿಸ್ಥಿತಿ ನೋಡಿ ಒಂದು ಫೈನಲ್ ಥಾಟ್ ಯುವಕರಿಗೆ ಎಂದಾರು ಹೇಳಲಿಕ್ಕೆ? ಸರ್ ಹೇಳೋದು ಒಂದೇ, ನಾವು ಸ್ವಲ್ಪ ತಾಳ್ಮೆಯಿಂದ ಇರೋದು ವೆರಿ ಇಂಪಾರ್ಟೆಂಟು. ತಾಳ್ಮೆ ಇರಬೇಕು. ಮತ್ತು ಈ ದಾನ ಧರ್ಮ ಅನ್ನೋದು ಏನಿದೆಯಲ್ಲ, ನಮ್ಮ ದೇಶದಲ್ಲೂ ಮುಂಚಿನ ಕಾಲದಿಂದಲೂ ಇದೆ ಸರ್. ದಾನ ಅಂದರೆ ಒಂದು, ಧರ್ಮ ಅಂದರೆ ಒಂದು. ಈಗ ದಾನ ಧರ್ಮ ಅನ್ನೋದು ಏನಾಗ್ಬಿಟ್ಟಿದೆ, ಇಟ್ಸ್ ಬಿಕಮಿಂಗ್ ಲೈಕ್ ಎ ಪ್ಯಾಷನ್. ಸಿ ನಾವು ಏನೋ ಒಂದು ಕೊಟ್ಬಿಟ್ಟು ಅದನ್ನು ನಾನು ಹೈಲೈಟ್ ಮಾಡೋದು ಅಥವಾ ಅದೊಂದು ಪ್ರಚಾರಕ್ಕಂತ ಬಯಸ್ಕೊಳ್ಳೋದು, ಇದೆಲ್ಲ ಆಗಬಾರ್ದು ಅಂತ ನನಗೆ. ಫೇಮ್ಗೋಸ್ಕರ ಒಂದು ಫೇಮ್ ಮಾಡಬಾರ್ದು. ಯಾಕೆಂದರೆ ನೀವು ಏನೇ ಮಾಡಿದ್ರು ನಿಮ್ಮ ಮನಸ್ಸು ತೃಪ್ತಿಗೆ ನೀವು ಮಾಡ್ಕೊಳ್ಳಿ. ಎಕ್ಸಲೆಂಟ್. ನೀವು ಯಾರಿಗಾರ ಜನರಿಗೆ ತೋರಿಸ್ತೀನಿ, ಮೀಡಿಯಾದವ್ರಿಗೆ ತೋರಿಸ್ತೀನಿ ಅಥವಾ ಇನ್ನೊಬ್ರಿಗೆ ತೋರಿಸ್ತೀನಿ, ಬೇರೆಯವರಿಗೆ ಒಂದು ಸ್ಯಾಟಿಸ್ಫೈ ಮತ್ತು ಕನ್ವಿನ್ಸ್ ಮಾಡುವ ಹಾಗೆ ಆ ಥರ ಆಗೋದಕ್ಕಿಂತ ನಿಮ್ಮ ಮನಸ್ಸು ಸಂತೋಷಕ್ಕೆ ಎಲ್ಲಿ ನೀಡಿದೆ ಅಲ್ಲಿ ಹೋಗಿ.
ಎಲ್ಲಿ ಅಗತ್ಯ ಇರ್ತದೆ ಅಲ್ಲಿ ಹೋಗಿ ನಿಮ್ಮ ಸರೌಂಡಿಂಗ್ಸಲ್ಲೇ ನೀವು ಫೈಂಡ್ ಔಟ್ ಮಾಡ್ಬೋದು. ಅವರು ಇವರಂತ ನೋಡಬೇಡಿ, ಅಗತ್ಯ ಯಾರಿಗಾರ ಇದ್ದರೂ ಒಂದು ಹೆಲ್ಪ್ಫುಲ್ ಆಗಿರಿ. ಅಲ್ಲೇ ಕೊಡಬೇಕು, ಇಲ್ಲೇ ಕೊಡಬೇಕು, ಪರ್ಟಿಕ್ಯುಲರ್ ಆಗಿರಬೇಕು, ಅದೆಲ್ಲ ಥಿಂಕ್ ಮಾಡೋದಕ್ಕಿಂತ ಎಲ್ಲಿ ನೀಡಿ ಇರ್ತದೆ ಅಲ್ಲಿಗೆ ಹೋಗಿ ಕೊಡಿ, ಮನಸ್ತೃಪ್ತಿಗೆ ಕೊಡಿ. ಎಕ್ಸಲೆಂಟ್. ಸೊ ವ್ಯೂವರ್ಸಿಗೆ ಸಹ ಹೇಳೋದು ಅಷ್ಟೇ, ಇನ್ ಕೇಸ್ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಬಿನ್ ಅ ಗ್ರೇಟ್ ಡಿಸ್ಕಷನ್ ವಿತ್ ಕುಮಾರ್ ಸರ್. ನಿಮಗೆ ಅಂತಾರೆ ಹೆಲ್ಪ್ ಮಾಡಲಿಕ್ಕಿದ್ರೆ ಪ್ರಾಬ್ಲಿ ಒಮ್ಮೆ ಅವರ ಆಶ್ರಮಕ್ಕೆ ವಿಸಿಟ್ ಮಾಡಿ. ಹೆಲ್ಪ್ ಮಾಡಬೇಕಂತಲ್ಲ, ನಾರ್ಮಲ್ ಹೋಗಿ ಬನ್ನಿ, ಅಲ್ಲಿ ಒಂದು ಕಾರ್ಯ ಚಟುವಟಿಕೆಗಳು ಹೇಗೆ ಆಗ್ತಾ ಉಂಟು, ಅವ್ರು ಹೇಗೆ ಒಂದು ಕಷ್ಟದಲ್ಲಿ ಈ ಆಶ್ರಮ ಒಂದು ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ಪ್ರಾಬ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಐ ಹ್ಯಾವ್ ವಿಸಿಟೆಡ್ ದರ್ few months back. He is doing some exceptional job. I think we should all get inspired from that. ಒಂದು ಅಂತೂ ಕ್ಲಿಯರ್ ಸರ್, ಸರ್ವಿಸ್ ಇಸ್ ನಾಟ್ ಅಬೌಟ್ ವಾಟ್ ಯು ಅಚೀವ್, ಬಟ್ ಸರ್ವಿಸ್ ಇಸ್ ಅಬೌಟ್ ವಾಟ್ ಯು ಗಿವ್. ಆ್ಯಂಡ್ we can't change entire world, but let's change world for someone or someone's world. So with that note, probably we'll end today's inspiring discussion session with Kumar sir. Sir, thank you so much. Manthan with Lakshman ಬಂದದಕ್ಕೆ. Probably first time you are coming to an interview. Yeah. After a lot of discussion and convincing factor. I know you have got invite, like I said initially. ತುಂಬ ಜನ ಕೇಳಿದ್ರೆ ಸರ್ ನೀವು ಹೋಗಿರಲಿಲ್ಲ. But somewhere I feel through this podcast, through my podcast Manthan with Lakshman, your message, your effort will reach people, and your journey towards Karunya Ashradama is going to be more fruitful, and it is going to help you ಅಂತ ನಾನು ಎನಿಸ್ತಾ, I'll pray that you will get all your success. Yeah, thank you so much for taking me back to 8 years, and the thing that which I have forgotten, you made me to get back almost all things and all. ತುಂಬ ಹಳೆ ನೆನಪುಗಳು ಬಂತು ನೀವು ಹೇಳಿದಾಗೆಲ್ಲ. ತುಂಬ ಸಂತೋಷ ಆಯಿತು, ಖುಷಿನೂ ಆಗ್ತಾಯಿದೆ. ಈಗ ನೀವು ಕೇಳಿದಾಗ ಈಗ ಒಂದೊಂದೇ ಪ್ರಶ್ನೆಗಳು ಕೇಳಿದಾಗ ನನಗೂ ಕೂಡ ಅದು ರಿಮೈಂಡ್ ಆಯಿತು. ಮರ್ತೋಗಿರೋದು ಕೆಲವೊಂದು ಮರ್ತೋಗಿದ್ದು ಕೂಡ ಅದ್ರ ರಿಮೈಂಡ್ ಆದಂಗೆ ಆಯಿತು. ಬೇಕು, ಹಳೇದು ಕೂಡ ನಮಗೆ ಬೇಕು. ಹಳೇದಿದ್ರೇ ನಾವು ಮುಂದೆ ಹೋಗಲಿಕ್ಕೆ ಒಂದಿದು ತುಂಬ ವಿಷಯಗಳು ಬಂತು. ಈಗ ತೆಗೆದ್ರ ಕೆಲವೊಂದೆಲ್ಲ ಹುಡುಕಿ ಬಂದಂಗೆ ಆಯಿತು. ಕೆಲವೊಂದು ವಿಷಯಗಳು ಶೇರ್ ಮಾಡಲಿಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್. Thank you so much, sir. ಥ್ಯಾಂಕ್ಸ್. Thank you so much.